ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಕಾಲ ಮಿಂಚಿಲ್ಲ, ಆಗಿದ್ದೆಲ್ಲ ಮರೆತು ಜೊತೆಯಾಗಿರೋಣ ಬಾ. ಆದಿತ್ಯ ಸೋತ ಧ್ವನಿಯಲ್ಲಿ ಹೆಂಡತಿಯ ಮನ ಪರಿವರ್ತಿಸಲು ಸೆಣಸುತ್ತಿರುವ ಇದು 10ನೆಯ ಪ್ರಯತ್ನ. ಬರೀ 10,000 ಖರ್ಚು ಮಾಡಿದ್ದಕ್ಕೆ ಫ್ರೆಂಡ್ಸ್ ಮುಂದೆ ನನ್ನ ಕೆನ್ನೆಗೆ ಒಡೆದಾಗಲೇ ನನ್ನ ಪಾಲಿಗೆ ಗಂಡ ಎನ್ನುವ ಸಂಬಂಧ ಸತ್ತೋಯ್ತು. ಈಗ ಜೊತೆಯಾಗಿರುವ ಮಾತೇ ಇಲ್ಲ, ಆರಾಧ್ಯ ದಿಟ್ಟವಾಗಿ ಹೇಳಿದಳು. ಇವರಿಂದ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಆರಾಧ್ಯಳ ಅಣ್ಣ ಸುಮನ್ ತಾನೇ ಗೆಲ್ಲುವುದು ಎನ್ನುವಂತೆ ಆದಿತ್ಯನತ್ತ ಕುಹಕದ ನಗೆ ಬೀರಿದ. ಅವನನ್ನು ನಿರ್ಲಕ್ಷಿಸಿದ ಆದಿತ್ಯ, ನನ್ನ ಸಂಬಳವೇ 20,000. ನೀನು ಒಂದೇ ದಿನಕ್ಕೆ 10,000ದ ಸೀರೆ ತಂದಾಗ ಪೂರ್ತಿ ತಿಂಗಳ ಖರ್ಚು ನೆನಪಾಗಿ ಕೋಪ ಬಂತು, ಒಡೆದು ಬಿಟ್ಟೆ. ಇನ್ಮೇಲೆ ಹಾಗಾಗದಂತೆ ನೋಡಿಕೊಳ್ಳುತ್ತೇನೆ, ಪ್ಲೀಸ್ ಬಾ. ತನ್ನ ಪರಿಸ್ಥಿತಿ ವಿವರಿಸಲು ಪ್ರಯತ್ನಿಸಿದ. ಒಂದು ಸೀರೆಗೆ ಅಷ್ಟೆಲ್ಲ ರಂಪಾಟ ಮಾಡಿದ ನಿನ್ನಂತಹ ಮಿಡಲ್ ಕ್ಲಾಸ್ನ ಮನೆಯಲ್ಲಿ ಏನು ಸುಖ ಉಣ್ಣಲು ಇಲ್ಲಿಯ ರಾಣಿಯಂತಹ ಜೀವನ ಬಿಟ್ಟು ಬರಬೇಕು? ಆರಾಧ್ಯ ತನ್ನ ಶ್ರೀಮಂತಿಕೆಯ ಮದ ಬಿಡಲಿಲ್ಲ. ಆರಾಧ್ಯ ತಂದೆ ತೀರಿದ ನಂತರ ಸುಮನ್ನ ಕಾರುಬಾರಿನಲ್ಲಿ ಬಹುಪಾಲು ಆಸ್ತಿಯೆಲ್ಲ ಜೂಜು ಹೆಂಡಕ್ಕೆ ಕರಗಿ ಹೋಗಿದ್ದು ಆದಿತ್ಯನ ಕಿವಿಗೂ ಬಿದ್ದಿದ್ದರೂ ಅದನ್ನು ಹೇಳಿ ಹೆಂಡತಿಯ ಆತ್ಮಾಭಿಮಾನಕ್ಕೆ ಮತ್ತೊಂದು ಪೆಟ್ಟು ಕೊಟ್ಟು ಇನ್ನಷ್ಟು ದ್ವೇಷ ಬೆಳೆಸುವುದು ಬೇಕಿರಲಿಲ್ಲ. ನಿನಗೆ ನನ್ನ ಜೊತೆ ಬಾಳಲು ಮನಸ್ಸಿಲ್ಲದಿದ್ರೆ ಓಕೆ, ನನ್ನ ಮೇಲೆ ಹಾಕಿರುವ ಕೇಸಾದ್ರೂ ವಾಪಸ್ ತೆಗೆದುಕೋ. ಇಷ್ಟು ಶ್ರೀಮಂತಿಕೆ ಇರುವ ನಿನಗೆ ಆ ಪುಡಿಗಾಸು ಜೀವನಾಂಶದ ಅಗತ್ಯವೇ ಇಲ್ಲ. 6 ವರ್ಷದಿಂದ ಕೋರ್ಟಿಗೆ ಅಲೆದು ಹೈರಾಣಾಗಿದ್ದೇನೆ. ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ. ಪ್ಲೀಸ್ ಇಲ್ಲಿಗೆ ಬಿಡ್ಬಿಡು, ಅವಳ ಹಾದಿಯಲ್ಲಿಯೇ ಮಾತಾಡಿದ. 7 ವರ್ಷದ ಹಿಂದೆ ನಡೆದ ಅವಮಾನವನ್ನ ನನ್ನ ಫ್ರೆಂಡ್ಸ್ ಇವತ್ತಿಗೂ ನೆನಪಿಸಿಕೊಂಡು ನಗ್ತಾರೆ. ನನಗಾದ ಅವಮಾನಕ್ಕೆ ನೀನು ನರಳಬೇಕು, ಅದೇ ನನ್ನ ಉದ್ದೇಶ. ಮತ್ತೆ ಮತ್ತೆ ಬಂದು ಜೀವ ತಿನ್ಬೇಡ ಅಂತ ಎಷ್ಟು ಸಲ ಹೇಳೋದು? ಸೆಕ್ಯೂರಿಟಿ ಕೈ ಹಚ್ಚುವ ಮೊದಲು ಹೋಗ್ಬಿಡು. ಆರಾಧ್ಯಳ ಈ ರೀತಿ ಮಾತುಗಳಿಗೆ ಅವಳಣ್ಣನದು ಕುಮ್ಮಕ್ಕಿದೆ ಎಂದು ಗೊತ್ತಿದ್ದರೂ, ಸುಮನ್ ನೀನಾದ್ರೂ ಸ್ವಲ್ಪ ಹೇಳು. ಆದಿತ್ಯ ಕೊನೆಯ ಕಲ್ಲು ಎಸೆದ. ಇದು ನಿಮ್ಮ ಜಗಳ, ಇದರೊಳಗಡೆ ನನ್ನ ಹೇಳಿಬೇಡಿ. ಏನೇ ಇದ್ರೂ ನೀವೇ ಮಾತಾಡಿಕೊಂಡು ಇತ್ಯರ್ಥ ಮಾಡಿಕೊಳ್ಳಿ. ನಿಮ್ಗಾಗದಿದ್ರೆ ಕೋರ್ಟ್ ಇದೆಯಲ್ಲ, ಅಲ್ಲಿ ಇತ್ಯರ್ಥ ಆಗುತ್ತೆ. ಸುಮನ್ ಮುಗ್ಧನಂತೆ ಕೈ ಎತ್ತಿದ. ಆದಿತ್ಯನಿಗೆ ಕಳ್ಳಾಟ ಆಡುತ್ತಿರುವ ಅಣ್ಣ ತಂಗಿಯರನ್ನು ಕಾಲಲ್ಲಿ ಹಾಕಿ ತುಳಿಬೇಕು ಎನ್ನುವಷ್ಟು ಕೋಪ ಉಕ್ಕಿದರೂ ಬಡವನ ಸಿಟ್ಟು ದವಡೆಗೆ ಮೂಲ ಎಂದು ಆರಾಧ್ಯಳ ವಿಷಯದಲ್ಲಿಯೇ ತಂದೆ ಯಾವಾಗಲೂ ಹೇಳಿದ್ದು ನೆನಪಾಗಿ, ಸಿವಿಲ್ ಕೇಸಾಕಿ ಕೋರ್ಟಿಗೆ ಹಲಿಸುತ್ತಿರುವ ಇವರು ಕ್ರಿಮಿನಲ್ ಕೇಸಾಕಿ ಜೈಲಿಗೆ ಹಟ್ಟಲು ಹೇಸುವುದಿಲ್ಲ ಎನ್ನಿಸಿ, ಎಂದೋ ಹೊಡೆದ ಒಂದು ಹೊಡೆತಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ಶಾಂತನಾಗಿಯೇ ಆತ್ಮಾಭಿಮಾನ ಬದಿಗಿಟ್ಟು ಮತ್ತೊಮ್ಮೆ ಪ್ರಯತ್ನಿಸಿದ. ಪ್ರತೀಕಾರದ ನಗೆ ಹೊತ್ತ ಆರಾಧ್ಯ ಕಾಲ ಮೇಲೆ ಕಾಲು ಹಾಕಿ, ಯಾವ ಶಿಕ್ಷೆ ಅಂತ ಕೋರ್ಟ್ ಹೇಳುತ್ತೆ. ಸೆಕ್ಯೂರಿಟಿ, ಇವರನ್ನ ಗೇಟಿನ ಹೊರಗೆ ಬಿಟ್ವಾ ಎಂದಳು. ಎದ್ದು ನಿಂತ ಆದಿತ್ಯ ಆರಾಧ್ಯಳ ಮೇಲಿನ ಎಲ್ಲಾ ಕೋಪವನ್ನು ಕಣ್ಣಲ್ಲಿಯೇ ಕೇಂದ್ರೀಕರಿಸಿ ಮುಂದೆ ಬಂದ ಸೆಕ್ಯೂರಿಟಿಗೆ ಹುರಿನೋಟ ಬೀರಿ ಹೊರಬಂದ. ತಮ್ಮ ಸ್ನೇಹಿತನಿಗೆ ಶ್ರೀಮಂತಿಕೆಗಿಂತ ಹೆಚ್ಚಾಗಿ ಸಜ್ಜನಿಕೆ ಇದ್ದದ್ದು ನೋಡಿ ಅವರ ಮಗಳನ್ನು ಅದೇ ತಕ್ಕಡಿಯಲ್ಲಿ ತೂಗಿದ್ದ ಆದಿತ್ಯನ ತಂದೆ ಮಗನಿಗೆ ಒತ್ತಾಯ ಮಾಡಿ ಆರಾಧ್ಯಳನ್ನು ಸೊಸೆಯಾಗಿ ಮನ ತುಂಬಿಸಿಕೊಂಡಿದ್ದರು. ಆದರೆ ಅವಳು ಶ್ರೀಮಂತಿಕೆಯ ಮದದಲ್ಲಿ ಬಿಗಡಾಯಿಸಿದ ವಿಚಾರ ಗೊತ್ತಾಗುವಷ್ಟರಲ್ಲಿ ಮದುವೆ ಮುಗಿದು ಜಗಳವೂ ಆಗಿ ಅವಳು ತವರು ಮನೆ ಸೇರಿಯಾಗಿತ್ತು. ಆದಿತ್ಯನ ತಂದೆ ಮಗ ಸೊಸೆ ನಡುವೆ ಸಾಮರಸ್ಯ ಹುಟ್ಟಿಸಲು ನಾನಾ ರೀತಿಯ ಕಷ್ಟ ನಷ್ಟ ಅವಮಾನಗಳನ್ನು ಅನುಭವಿಸಿದರು. ಮಾವನ ಮಾತು ಬಿಡಿ, ಆರಾಧ್ಯ ಸ್ವಂತ ತಂದೆಯ ಮಾತನ್ನು ಕೇಳಲಿಲ್ಲ. ತಾಯಿಯಿಲ್ಲದ ಮಗಳು ಎಂದು ಕೊಟ್ಟ ಸ್ವಾತಂತ್ರ್ಯ ಹೀಗೆ ಬದಲಾದ ಆಘಾತದಲ್ಲಿಯೇ ಅವಳ ತಂದೆ ಇಹಲೋಕ ತ್ಯಜಿಸಿದರು. ಆನಂತರ ಇನ್ನೂ ಮುಂದುವರೆದ ಆರಾಧ್ಯ ತನ್ನ ಪ್ರಿಯಕರನೊಂದಿಗೆ ಸುತ್ತಾಡತೊಡಗಿದ್ದು, ಮಗನ ಮೇಲೆ ಕೇಸಾಕಿದ್ದು ಕೇಳಿ ತಾನೇ ಮಗನ ಜೀವನ ಹಾಳು ಮಾಡಿದೆ ಎಂದು ಕೊರಗಿದ ಆದಿತ್ಯನ ತಂದೆಯು ತುಂಬಾ ದಿನ ಉಳಿಯಲಿಲ್ಲ. ಆನಂತರ ಆದಿತ್ಯನ ಒಂಟಿ ಬಾಳಲ್ಲಿ ಉಳಿದದ್ದು ಅವನ ತಾಯಿ ಮಾತ್ರ. ಅವರು ಮಗನ ಚಿಂತೆಯಲ್ಲಿಯೇ ಕಾಲ ಕಳೆದು ಈಗ 5 ತಿಂಗಳ ಹಿಂದೆ 4 ಲಕ್ಷ ಸಾಲ ಮಾಡಿ ಆಸ್ಪತ್ರೆಗೆ ಸುರಿದರೂ ಹಿಂದಿರುಗಿ ಬಾರದ ಹಾದಿಯಲ್ಲಿ ಹೋಗಿಬಿಟ್ಟರು. ಅಂದಿನಿಂದ ಅವನು ಪೂರ್ತಿ ಒಂಟಿಯಾಗಿದ್ದ. ಮೊದಲು ಬರುತ್ತಿದ್ದ 20,000 ಸಂಬಳ ಈಗ 25,000 ಆಗಿದೆ. ಆದರೂ ಸ್ವಂತ ಮನೆಯೊಂದನ್ನು ಬಿಟ್ಟು ಉಳಿದೆಲ್ಲವನ್ನೂ ಕೊಂಡು ಬದುಕಬೇಕಿರುವ ಸಿಟಿಯ ಬದುಕಿಗೆ ಕೋರ್ಟಿನಲ್ಲಿ ಹೋರಾಡಲು ಲಾಯರ್ ಫೀಸ್, ಬೈಕ್ EMI, ತಾಯಿಯ ಚಿಕಿತ್ಸೆಗೆ ಮಾಡಿದ್ದ ಸಾಲಗಳು ಸೇರಿ ಆದಿತ್ಯ ದಿನದಿಂದ ದಿನಕ್ಕೆ ಜೀವನದಲ್ಲಿ ಸೋಲು ಎನ್ನುವ ಪ್ರಪಾತಕ್ಕೆ ಹತ್ತಿರವಾಗುತ್ತಿದ್ದ. ಇಂದು 10ನೇ ಸಲವೂ ಹೆಂಡತಿಯ ಮನವೊಲಿಸುವಲ್ಲಿ ವಿಫಲನಾಗಿ ಇಂದಿನದೆಲ್ಲವನ್ನೂ ಯೋಚಿಸುತ್ತಾ ತಾನು ಎಲ್ಲಿ ಹಿಡಿವಿದೆ ಎಂದು ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಾ ಮನೆಗೆ ಬಂದು 2 ಸಲ ಕಾಲಿಂಗ್ ಬೆಲ್ ಹೊತ್ತಿದಾಗಲೇ ಆದಿತ್ಯನಿಗೆ
ತಾಯಿ ತನ್ನನ್ನು ಹಗಲಿ 5 ತಿಂಗಳಾಯಿತು ಎನ್ನುವುದು ನೆನಪಾಗಿದ್ದು. ನಿಟ್ಟುಸಿರು ಬಿಟ್ಟು ಜೇಬಿನಿಂದ ಬೀಗದ ಕೈ ಹುಡುಕಿ ಬಾಗಿಲು ತೆಗೆದು ಹೊಳಬಂದು ಸೋಫಾದಲ್ಲಿ ಕುಸಿದು ಕುಳಿತ. ಆರಾಧ್ಯ ತನ್ನ ಮೇಲೆ ಸಾಧಿಸುತ್ತಿರುವ ದ್ವೇಷ, ತಾಯಿಯ ಅಗಲಿಕೆಯ ದುಃಖ, ಅಕ್ಕಪಕ್ಕದ ಜನರ ಹಾಗೂ ಆಫೀಸಿನ ಸಹೋದ್ಯೋಗಿಗಳ ಕುಹಕದ ನುಡಿಗಳು, ಫೀಸ್ ಎಂದು ತಿಂಗಳಿಗೊಮ್ಮೆ ಎದುರು ನಿಲ್ಲುವ ಲಾಯರ್, ಕೋರ್ಟಿನ ಹಿಯರಿಂಗ್ ಡೇಟ್ಗಳು, ಕೋರ್ಟಿಗೆ ಹಾಜರಾಗಲು ರಜೆ ಕೇಳಿದಾಗ ಸಿಡಿಮಿಡಿ ಮಾಡುವ ಬಾಸ್, ಎಲ್ಲವೂ ಸೇರಿ ಆದಿತ್ಯನನ್ನು ಮಾನಸಿಕವಾಗಿ ಎಷ್ಟು ಕುಗ್ಗಿಸಿದ್ದವೆಂದರೆ ಆರಾಧ್ಯಳನ್ನು ಕೊಲೆ ಮಾಡಿ ಜೈಲಿಗೆ ಹೋದರೆ ಹೇಗೆ ಎನ್ನುವಷ್ಟು ನಕಾರಾತ್ಮಕ ಯೋಚನೆಗಳು ತಲೆಯಲ್ಲಿ ಬರತೊಡಗಿದ್ದವು. ನೀನು ಕೋರ್ಟ್ ಕಚೇರಿ ಅಂತ ಅಲ್ಲೇ ಇರು, ನಾನು ಕೆಲಸಕ್ಕೆ ಬೇರೆಯವರನ್ನ ಅಪಾಯಿಂಟ್ ಮಾಡ್ಕೋತೀನಿ. ಇನ್ನೊಂದು ದಿನ ರಜೆ, ಇನ್ನು ಒಂದೇ ಒಂದು ದಿನ ರಜೆ, ಇವತ್ತೇ ಲಾಸ್ಟ್ ಎಂದು ಹೇಳುತ್ತಾ 1 ವಾರದಿಂದ ಆಫೀಸಿನತ್ತ ಮುಖವೇ ತೋರಿಸದ ಆದಿತ್ಯನ ಗೈರು ಹಾಜರಿಯನ್ನು ಸಹಿಸಲಾರದ ಬಾಸ್ ಆದಿತ್ಯ ಕಿವಿಯಿಂದ ಫೋನ್ ದೂರ ಹಿಡುವಷ್ಟು ಜೋರಾಗಿ ಕೂಗಿದ್ದ. ನಿಮ್ಮ ಮೇಲಿನ ಒತ್ತಡ ನನಗೂ ಗೊತ್ತು, ಆದ್ರೆ ನೀವು ನನ್ನ ಕೆಲಸದಿಂದ ತೆಗೆದ್ರೆ ಬೀದಿ ಪಾಲಾಗ್ತೀನಿ ಸರ್. ಇದೆಲ್ಲ ಮುಗಿದ ತಕ್ಷಣ ಓವರ್ ಟೈಮ್ ಮಾಡಿಯಾದ್ರೂ ನನ್ನ ಪೆಂಡಿಂಗ್ ವರ್ಕ್ ಮುಗಿಸ್ತೀನಿ. ಪ್ರತಿದಿನವೂ ಡೇಟ್ ಕೊಟ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದೀನಿ. ಲಾಯರ್ ಏನಾದ್ರೂ ಮಾಡ್ತೀನಿ ಅಂದಿದ್ದಾರೆ. ಇವತ್ತು 1 ದಿನ ಕರುಣೆ ತೋರಿಸಿ ಸರ್. ಆದಿತ್ಯ ಬಾಸ್ನನ್ನು ಒಪ್ಪಿಸಲು ಒದ್ದಾಡಿದ. ಆದಿತ್ಯನ ಕಷ್ಟ ಅರ್ಥವಾಯಿತೋ ಏನೋ. ಬಾಸ್, ನಿನಗೆ ಇದೇ ಲಾಸ್ಟ್ ಚಾನ್ಸ್. ನಾಳೆಯೂ ಇದು ರಿಪೀಟ್ ಆದ್ರೆ ನನಗೆ ಬೇರೆ ದಾರಿ ಇಲ್ಲ ಎಂದು ಮತ್ತೊಂದು ದಿನದ ರಜೆಯನ್ನು ಬಿಗಿಧ್ವನಿಯಲ್ಲಿಯೇ ಮಂಜೂರು ಮಾಡಿ ಕಾಲ್ ಕಟ್ ಮಾಡಿದ. ಆದಿತ್ಯ ಹೆಂಡತಿಯ ಮನವೊಲಿಸಲು ಪ್ರಯತ್ನಿಸಿ ಮತ್ತೊಮ್ಮೆ ಸೋತು ಬಂದ ಮರುದಿನದಿಂದ ಕೋರ್ಟ್ 6 ವರ್ಷಗಳಿಂದ ಎಳೆದಾಡುತ್ತಿರುವ ಕೇಸನ್ನು ಮುಗಿಸುವ ಅವಸರಕ್ಕೆ ಬಿದ್ದಂತೆ ಪ್ರತಿದಿನವೂ ಹಿಯರಿಂಗ್ ಡೇಟ್ ಕೊಡಲಾರಂಭಿಸಿತ್ತು. ಆದಿತ್ಯ 1 ವಾರದಿಂದ 40 ಕಿಲೋಮೀಟರ್ ದೂರದ ಕೋರ್ಟಿಗೆ ಹಾಜರಾಗಿ ತನ್ನ ಕೇಸ್ ನಂಬರ್ ಕೂಗುವವರೆಗೂ ಕೋರ್ಟ್ ಆವರಣದ ಮರದ ಕೆಳಗೆ ಕುಳಿತು ಕೂಗಿದಾಗ ಹೋಗಿ ನ್ಯಾಯಾಧೀಶರಿಗೆ ಕೈ ಮುಗಿದು ವಾದ ಮಾಡುವ ಲಾಯರ್ಗಳ ಮುಖ ನೋಡುತ್ತಾ ನಿಂತು ಕೊನೆಗೆ ಮುಂದಿನ ಡೇಟ್ ಕೇಳಿಸಿಕೊಂಡು ಬರುವ ಕೆಲಸವನ್ನೇ ಮಾಡಿದ್ದ. ಆವತ್ತು ಅದೇ ರೀತಿ ಹೋಗಿ ನ್ಯಾಯಾಧೀಶರ ಮುಂದೆ ನಿಂತು ಕೈ ಮುಗಿದ. ಎದುರಿಗೆ ಹೆಂಡತಿ ಅಮಾಯಕಿಯ ಮುಖವಾಡ ಹೊತ್ತು ಅವಳ ಲಾಯರ್ ಜೊತೆ ನಿಂತಿದ್ದಳು. ವಾದ ವಿವಾದ ಆರಂಭವಾಯಿತು. ಸಮಯ ಸರಿಯುತ್ತಾ ಅಂದು ಯಾವ ಇತ್ಯರ್ಥಕ್ಕೂ ಬರದಂತಾಗಿ ಇಬ್ಬರನ್ನೂ ಒಮ್ಮೆ ದೀರ್ಘವಾಗಿ ದಿಟ್ಟಿಸಿದ ನ್ಯಾಯಾಧೀಶರು 15 ದಿನದ ನಂತರ ದಿನಾಂಕಕ್ಕೆ ವಿಚಾರಣೆ ಮುಂದೂಡಿ ಫೈಲ್ ಮುಚ್ಚಿದರು. ಬದುಕಿದೆಯ ಬಡಜೀವನೆ ಎಂದುಕೊಂಡ ಆದಿತ್ಯ ಸಮಾಧಾನದ ಉಸಿರೊಂದನ್ನು ಬಿಟ್ಟು ಹೊರಬಂದ ತಕ್ಷಣ ಹಿಂದೆ ಬಂದ ಲಾಯರ್ ಮುಂದಿನ ದಿನಾಂಕಕ್ಕೆ ಏನಾದರೂ ಮಾಡುವ ಭರವಸೆ ನೀಡಿ ಹಿಯರಿಂಗ್ ಡೇಟ್ ಹೆಚ್ಚಾಗುತ್ತಿರುವ ಕಾರಣ ಹೇಳಿ ಫೀಸ್ ಕೇಳಿದರು. 15 ದಿನದ ಹಿಂದೆಯೇ 10,000 ಕೊಟ್ಟಿದ್ದ ಆದಿತ್ಯನ ಕೈ ಮುಂದಿನ ಸಂಬಳದ ದಿನಾಂಕದ ತನಕ ಬರಿದಾಗಿತ್ತು. ಮೇಡಮ್, ನನ್ನ ಪರಿಸ್ಥಿತಿ ನಿಮಗೂ ಗೊತ್ತು. ಈ ಟೈಮಲ್ಲಿ ನನ್ನ ಹತ್ತಿರ ಹಣ ಇಲ್ಲ ಎಂದು ದೀನಮುಖ ಮಾಡಿದ. ನಿಟ್ಟುಸಿರು ಬಿಟ್ಟ ಲಾಯರ್ ಲಲಿತಾ, ಆದಿತ್ಯ, ನನಗೂ ಕಷ್ಟ ಆಗುತ್ತೆ, ಮುಂದಿನ ಪೇಮೆಂಟ್ ಸ್ವಲ್ಪ ಹೆಚ್ಚು ಕೊಡಬೇಕು ಎಂದರು. ವಿಧಿ ಇಲ್ಲದ ಆದಿತ್ಯ ಸರಿ ಎನ್ನುವಂತೆ ತಲೆ ಅಲ್ಲಾಡಿಸಿ ಬೈಕ್ ಹತ್ತಿದ. ಗೇಟಿನವರೆಗೆ ನಿಂತಿದ್ದ ಹೆಂಡತಿ ಒಂದು ವಿಜಯದ ನಗೆ ಬೀರಿ ಬಿರಬಿರನೆ ನಡೆದು ಕಾರು ಹತ್ತಿದಳು. ಏನು, ಭಾನುವಾರವೂ ಕೆಲಸಕ್ಕೆ ಬಂದಿದ್ದೀರಲ್ಲ? ವಾರದಿಂದ ರಾಶಿ ಬಿದ್ದಿದ್ದ ಕೆಲಸ ಮುಗಿಸಲು ಆದಿತ್ಯ ಭಾನುವಾರ ಬಾಸ್ನ ಅನುಮತಿ ಪಡೆದು ಆಫೀಸಿಗೆ ಬಂದು ಕೆಲಸದಲ್ಲಿ ಮುಳುಗಿದ್ದವನು ಧ್ವನಿ ಕೇಳಿ ತಲೆ ಎತ್ತಿದ. ಎದುರಿಗೆ ಸಹೋದ್ಯೋಗಿ ಕುಮುದಾ ನಿಂತಿದ್ದಳು. ಏನೋ ಹಾಳು ಕೆಲಸ ಬಂದು ವಾರ ಪೂರ್ತಿ ರಜೆ. ಬಾಸ್ ಪೆಂಡಿಂಗ್ ವರ್ಕೆಲ್ಲ ಬೇಗ ಮುಗಿಸಿಲ್ಲ ಅಂದ್ರೆ ಕೆಲಸಕ್ಕೆ ಹೊಗೆ ಹಾಕ್ತೀನಿ ಅಂದ್ರು. ಅದಕ್ಕೆ ಭಾನುವಾರವೂ ಆಫೀಸ್ ವಾಸ. ನಿಮ್ದೇನು, ನೀವು ಬಂದಿದ್ದೀರಲ್ಲ? ಇಡೀ ಆಫೀಸಿನಲ್ಲಿ ಜವಾನನನ್ನು ಬಿಟ್ಟರೆ ತಾನೊಬ್ಬನೇ ಎಂದುಕೊಂಡಿದ್ದ ಆದಿತ್ಯ ಮತ್ತೊಬ್ಬ ಸಹೋದ್ಯೋಗಿ ಬಂದದ್ದು ನೋಡಿ ಅಚ್ಚರಿಯಿಂದ ಕೇಳಿದ. ನಾನು 1 ವಾರ ರಜೆ ಹಾಕಿದ್ದೆ, ಬಾಸ್ ನನಗೂ ಗುರ್ರಂದ್ರು ಎಂದ ಕುಮುದಾ ತನ್ನ ಕೆಲಸದ ಜಾಗದತ್ತ ಹೋದಳು. ಆದಿತ್ಯ ಮತ್ತೆ ಕಂಪ್ಯೂಟರ್ನಲ್ಲಿ ಕಣ್ಣು ಕೇಳಿಸಿದ. ಬನ್ನಿ ಕಾಫಿ ಕುಡಿದು ಬರೋಣ. ಕುಮುದಾ ಹೇಳಿದ್ದು ಕೇಳಿ ಸಮಯ ನೋಡಿದ. 4 ಗಂಟೆಯಾಗಿತ್ತು. ಮಧ್ಯಾಹ್ನದ ಊಟವನ್ನು ಮಾಡಿರದ ಆದಿತ್ಯನಿಗೆ ಆಹ್ವಾನ ಹಿತಕರವಾಗಿತ್ತು. ಸರಿ, ಇಬ್ಬರೂ ಸೇರಿ ಆಫೀಸ್ ರೋಡ್ ಆಚೆ ಬದಿಯಲ್ಲಿದ್ದ ಕೆಫೆಗೆ ಹೋದರು. ಆದಿತ್ಯ ಕಾಫಿ ಹೀರುತ್ತಾ ತನ್ನಂತೆ ಯಾವಾಗಲೂ ಯಾವುದೋ ಚಿಂತೆಯಲ್ಲಿಯೇ ಇರುತ್ತಿದ್ದ ಕುಮುದಾ ಇಂದು ತುಂಬಾ ಖುಷಿಯಾಗಿದ್ದಂತೆ ಕಾಣಿಸಿ, ಏನು ತುಂಬಾ ಖುಷಿಯಲ್ಲಿದ್ದೀರಾ ಎಂದ. ತಂಗಿ ಮದುವೆ ಮುಗೀತು, ತಮ್ಮನೂ ಜಾಬ್ ಮಾಡ್ತಿದ್ದಾನೆ. ಈಗ ನನ್ನ ಜವಾಬ್ದಾರಿ ಎಲ್ಲ ಮುಗೀತು. ನಾನು ಪ್ರೀ ಬರ್ಡ್. ಯಾರಾದ್ರೂ ಕೇಳಿದರೆ ಸಾಕು ಎನ್ನುವಂತೆ ತಕ್ಷಣ ಕುಮುದಾ ಖುಷಿಯ ಕಾರಣ ವಿವರಿಸಿದಳು. ಓ, ಕಂಗ್ರಾಟ್ಸ್.
ತಂಗಿ ಮದುವೆಗೇನಾ 1 ವಾರ ರಜೆ ಎಂದ ಆದಿತ್ಯನ ಮುಖದ ಮೇಲೂ ಸಾಂಕ್ರಾಮಿಕವಾಗಿ ನಗೆ ಹರಡಿತು. ಹೌದು, ಮದುವೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಆಯ್ತು. ಎಲ್ಲಾ ಮುಗಿದ ಮೇಲೆ ಮನಸ್ಸಿಗೆ ಏನೋ ಖುಷಿ. ಕುಮುದ ಕಣ್ಣು ಹೊಳೆಸುತ್ತಾ ಹೇಳಿದಳು. ಆಫೀಸಿನಲ್ಲಿ ಅಲೋ ಹಾಯ್ ಬಾಯ್ ಬಿಟ್ಟರೆ ಹೆಚ್ಚಿಗೆ ಮಾತೇ ಹಾಡದ ಕುಮುದ ಇಂದು ವೈಯಕ್ತಿಕ ವಿಷಯಗಳನ್ನು ತನ್ನ ಮುಂದೆ ಹೇಳುತ್ತಿರುವುದು ನೋಡಿ ಆದಿತ್ಯನಿಗೆ ಅಚ್ಚರಿಯಾದರೂ ಅವಳ ಸಂತೋಷ ನೋಡಿ ಅವನ ಮನಸ್ಸು ಚಿಂತೆಗಳಿಂದ ಹೊರಬಂದು ಸ್ವಲ್ಪ ಹಗುರವಾಯಿತು. ಹೌದು, ನೀವು 1 ವಾರ ರಜೆ ಹಾಕಿದ್ರಿ ಅಂದ್ರಲ್ಲ, ಯಾಕೆ? ಎಲ್ಲಾದ್ರೂ ಫ್ಯಾಮಿಲಿ ಟ್ರಿಪ್ ಹೋಗಿದ್ರಾ? ಕುಮುದ ಸಹಜವಾಗಿ ಕೇಳಿದಳು. ಪ್ರತಿದಿನ ಮನೆಗೂ ಕೋರ್ಟಿಗೂ ಫ್ಯಾಮಿಲಿ ಒಂದು ಮಾಡಲು ಟ್ರಿಪ್ ಮಾಡಿದೆ. ಆದ್ರೆ ಬೇಡ ಬಿಡಿ ಎಂದ. ಸಹೋದ್ಯೋಗಿಗಳು ಆದಿತ್ಯನ ವೈವಾಹಿಕ ಜೀವನದ ಬಗ್ಗೆ ಪಿಸು ಮಾತಾಡುವಾಗ ಅಲ್ಪ ಸ್ವಲ್ಪ ಕಿವಿಗೆ ಬಿದ್ದಿದ್ದ ಕುಮುದಾಗೆ ತಾನು ಕುಟುಂಬದ ಬಗ್ಗೆ ಕೇಳಬಾರದಿತ್ತು ಎನಿಸಿ, ಕ್ಷಮಿಸಿ, ನಾನು ತುಂಬಾ ಪರ್ಸನಲ್ ವಿಷಯ ಕೇಳಿದೆ, ಕ್ಷಮೆ ಕೇಳಿದಳು. ಪರವಾಗಿಲ್ಲ, ನೀವು ಬೇರೆಯವರಂತೆ ಅನ್ನಿಸಿದ್ದನ್ನು ಕತೆ ಮಾಡಿ ಹಬ್ಬಿಸುವ ಬದಲು ಡೈರೆಕ್ಟ್ ಆಗಿ ನನ್ನನ್ನ ಕೇಳಿದ್ರಲ್ವಾ, ಅದಕ್ಕೆ ನಾನು ಸಂತೋಷ ಪಡಬೇಕು. ನೀವು ಕತೆ ಕೇಳೋದಾದ್ರೆ ಹೇಳೋದಕ್ಕೆ ನಂಗೇನು ಬೇಜಾರಿಲ್ಲ. ಹೇಳ. ಆದಿತ್ಯನನ್ನು ಲಾಯರ್ ಮತ್ತು ಬಾಸ್ ಬಿಟ್ಟರೆ ಬೇರೆ ಯಾರೂ ಏನು ನಿನ್ನ ಕತೆ ಎಂದು ಕೇಳಿಯೇ ಇರಲಿಲ್ಲ. ಹೀಗಾಗಿ ಅವನಿಗೆ ಎದೆಯಲ್ಲಿರುವ ನೋವನ್ನು ಹೊರಗೆ ಹಾಕಿ ಭಾರ ಕಡಿಮೆ ಮಾಡಿಕೊಳ್ಳಲು ಒಂದು ಜೊತೆ ಕಿವಿಗಳು ಬೇಕಾಗಿದ್ದವು. ಒಂದು ಸಲ ಸುತ್ತ ಕಣ್ಣಾಡಿಸಿದ ಕುಮುದ, ಆಫೀಸಿನಲ್ಲಿ ಹೇಳ್ತೀರಾ ಎಂದಳು. ಆದಿತ್ಯ ಎಂದು ಗೋಣಾಡಿಸಿದಾಗ ಅವಳು ಬಿಲ್ ಪೇ ಮಾಡಿ ಎದ್ದು ನಿಂತಳು. ನನ್ನ ಕಥೆಯಲ್ಲಿ ನನ್ನ ಹೆಂಡತಿ ಪ್ರಕಾರ ನಾನೇ ವಿಲನ್. 8 ಗಂಟೆಯವರೆಗೆ ಕೆಲಸ ಮಾಡಿದ ನಂತರ ಆದಿತ್ಯ ಮುಖದಲ್ಲಿ ವಿಷಾದ ಹೊತ್ತು ಕತೆ ಆರಂಭಿಸಿದ. ಹಾಗ್ಯಾಕೆ ಕೇಳ್ತೀರಿ? ಕುಮುದ ನಿಜವಾದ ಕಾಳಜಿಯಿಂದಲೇ ಕೇಳಿದಳು. ನನ್ನ ಕತೆ ಕೇಳಿ, ನಿಮಗೆ ಗೊತ್ತಾಗುತ್ತದೆ ಎಂದ. ಆದಿತ್ಯನ ಮಾತಿಗೆ ಮೌನವಾಗಿ ಕಿವಿಕೊಟ್ಟಳು. ಅಪ್ಪ ಅವರ ಸ್ನೇಹಿತರ ಮಗಳು ಆರಾಧ್ಯ ವಿದ್ಯಾವಂತೆ, ನನಗೆ ಒಳ್ಳೆಯ ಜೋಡಿ ಅಂತ ಶ್ರೀಮಂತರ ಸಹವಾಸ ಬೇಡ ಎಂದರೂ ಕೇಳದೆ ಮದುವೆ ಮಾಡಿದರು. ಸರಿ, ಮದುವೆ ಮುಗಿದ ಮೇಲೆ ಸಂಸಾರ ಆರಂಭವಾಯಿತು. ಗಂಡನ ಮನೆಗೆ ಬಂದ ದಿನವೇ ವಿದ್ಯಾವಂತ ಸೊಸೆ ತನ್ನ ಅಧಿಕಾರ ಆರಂಭಿಸಿದಳು. ಯಾವಾಗ ನೋಡಿದರೂ ಮುಖ ಬಿಗಿದುಕೊಂಡೇ ಮಾತನಾಡುತ್ತಿದ್ದಳು. ಅವಳ ಧೋರಣೆ ನೋಡಿ ಅಪ್ಪ ಅಮ್ಮ ಹೆಚ್ಚು ಕೆಲಸ ಹೇಳುತ್ತಿರಲಿಲ್ಲ. ನಾನು ಹೇಳಿದರೆ ಮಾಡ್ತಿರಲಿಲ್ಲ. ನನಗೆ ಸಂಬಳವನ್ನೆಲ್ಲ ಒಯ್ದು ಅಮ್ಮನ ಕೈಯಲ್ಲಿ ಕೊಡುವ ಅಭ್ಯಾಸ ಇತ್ತು. ಮದುವೆ ಆದ ಮೇಲೂ ಅಂತೆಯೇ ಸ್ವಲ್ಪ ದಿನ ನಡೆಯಿತು. 3 ತಿಂಗಳಾಗಿತ್ತೇನೋ. ಸಂಬಳ ಅತ್ತೆಯ ಕೈಗೆ ಯಾಕೆ, ನನ್ನ ಕೈಗೆ ಕೊಡು ಅಂತ ಸಿಡಿಮಿಡಿ ಮಾಡತೊಡಗಿದಳು. ನಾನು ಕೆಲಸಕ್ಕೆ ಹೋದಾಗ ಅಪ್ಪ ಅಮ್ಮನೊಂದಿಗೆ ಜಗಳ ಆರಂಭಿಸಿದಳು. ಆದರೂ ಸಹಿಸಿಕೊಂಡು ಅವಳ ತಂದೆಯಿಂದ ಬುದ್ಧಿ ಹೇಳಿಸಿ ಸಂಸಾರ ರಥ 6 ತಿಂಗಳು ಎಳೆಯುವಲ್ಲಿ ಅವಳ ಜೀವನಾಭ್ಯಾಸಗಳಿಂದ ನನಗೆ ಸಾಕಾಗಿ ಹೋಗಿತ್ತು. ಆದಿತ್ಯ 1 ನಿಮಿಷ ಸುಮ್ಮನೆ ಕುಳಿತು ಮತ್ತೆ ಆರಂಭಿಸಿದ. ಅವತ್ತು ಮನೆಗೆ ಹೋದಾಗ ಅಪ್ಪ ಅಮ್ಮ ಮುಖದ ಮೇಲೆ ಚಿಂತೆ ಹೊತ್ತು ಕುಳಿತಿದ್ದರು. ಯಾಕೆ ಎಂದು ಕೇಳಿದಾಗ, ಇಂದಿನ ದಿನ ಕೊಟ್ಟಿದ್ದ ಸಂಬಳದ ಹಣವನ್ನೆಲ್ಲ ತಾಯಿಯೊಂದಿಗೆ ಜಗಳ ಮಾಡಿ ತಾನು ಸಂಸಾರ ನಿಭಾಯಿಸುತ್ತೇನೆ ಎಂದು ಕಿತ್ತುಕೊಂಡು ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಎನ್ನುವುದು ಗೊತ್ತಾಯಿತು. ಬರಲಿ ಎಂದು ಕಾಯ್ದೆವು. ಸುಮಾರು 8 ಗಂಟೆಗೆ 4-5 ಜನರೊಂದಿಗೆ ಬಂದು, ಇವರೆಲ್ಲ ನನ್ನ ಸ್ನೇಹಿತರು, ರಾತ್ರಿ ಊಟ ಇಲ್ಲೇ ಮಾಡ್ತಾರೆ, ಅತ್ತೆ ಅಡುಗೆ ಮಾಡಿ ಎಂದು ಕೆಲಸಗಾರರಿಗೆ ಹೇಳುವಂತೆ ಆರ್ಡರ್ ಮಾಡಿ ತಂದಿದ್ದ ಸ್ವಲ್ಪ ಸಾಮಾನುಗಳನ್ನು ಕೊಟ್ಟಳು. ಅಮ್ಮ ಬಂದವರ ಮುಂದೆ ಬಾಯಿ ತೆರೆಯಲಾಗದೆ ಅಡುಗೆ ಮನೆಗೆ ಹೋದರು. ನಾನು ಅಸಹನೆಯಿಂದಲೇ ಕುಳಿತಿದ್ದೆ. ನನ್ನ ಪಕ್ಕದಲ್ಲಿ ಬಂದು ಕುಳಿತು, ಇವತ್ತು ಶಾಪಿಂಗ್ ಹೋಗಿದ್ದೆ ಅಂತ ಒಂದು ಸೀರೆ ತೋರಿಸಿದಳು. ಕೋಪ ಬರುತ್ತಿದ್ದರೂ ತಡೆದುಕೊಂಡು, ಬೆಲೆ ಎಷ್ಟು, ಹಣ ಎಲ್ಲಿಯದು ಎಂದು ಕೇಳಿದ್ರೆ 10,000 ರೂಪಾಯಿಯ ಸೀರೆಯನ್ನ ನನ್ನ ಸಂಬಳದಲ್ಲಿ ತಗೊಂಡು ಬಂದಿದ್ದಳು. ನನಗೆ ಆಗ 20,000 ಸಂಬಳ ಇತ್ತು. ಅದರಲ್ಲಿ 10,000ದ ಸೀರೆ ತಂದ್ರೆ ಜೀವನ ನಡೆಸೋದು ಹೇಗೆ ಎಂದಾಗ, ಗಂಡು ತಾನೆ, ದುಡಿದು ತಂದಾಕಿ ಅಂದ್ಲು. ಬಂದಿದ್ದ ಅವಳ ಸ್ನೇಹಿತರೆಲ್ಲ ಕಿಲಕಿಲ ನಕ್ಕರು. ಬಂದ ಕೋಪಕ್ಕೆ ಏನು ಮಾಡುತ್ತಿದ್ದೇನೆ ಎಂದು ಗೊತ್ತಾಗುವಷ್ಟರಲ್ಲಿ ಅವಳ ಕೆನ್ನೆಗೆ ಬೀಸಿ ಹೊಡೆದು ಬಿಟ್ಟಿದ್ದೆ. ಅಷ್ಟೇ, ಅತ್ತು ಕರೆದು ರಂಪ ಮಾಡಿ ರಾತ್ರಿಯೇ ತವರು ಮನೆಗೆ ಹೋದವಳು ಯಾರೇ ಹೇಳಿದರೂ ಏನೇ ಮಾಡಿದರೂ ತಿರುಗಿ ಬರಲಿಲ್ಲ. 6 ವರ್ಷದ ಹಿಂದೆ ಜೀವನಾಂಶ ಬೇಕು ಅಂತ ಕೇಸ್ ಹಾಕಿದ್ದಾಳೆ. ಇನ್ನೂ ಕೇಸ್ ನಡೀತಿದೆ. ಅವತ್ತು ನಾನು ಇನ್ನೂ ಸ್ವಲ್ಪ ಸಂಯಮದಿಂದ ವರ್ತಿಸಿದ್ರೆ ಜೀವನ ಹೀಗಾಗ್ತಿರ್ಲಿಲ್ಲ. ನಾನೇ ಇನ್ನೂ ಸ್ವಲ್ಪ ಹೊಂದಿಕೊಂಡು ಹೋಗಬೇಕಿತ್ತು ಅಂತ ಈಗ ಅನ್ನಿಸ್ತಿದೆ ಎಂದು ಶೂನ್ಯ ದಿಟ್ಟಿಸುತ್ತಾ ಸುಮ್ಮನೆ ಕುಳಿತ. ಕುಮುದ ಕಷ್ಟದಲ್ಲಿಯೇ ಹುಟ್ಟಿ ಕಷ್ಟದಲ್ಲಿಯೇ ಬೆಳೆದು ತಮ್ಮ ತಂಗಿಯರನ್ನು ದಡ ಸೇರಿಸುವವರೆಗೆ ಮದುವೆ ಕೂಡ ಆಗದೆ ದುಡಿದಿರುವ, ಜೀವನದ ತುಂಬ ಕಷ್ಟಗಳನ್ನು ನೋಡಿರುವವಳು.
ಜೀವನದ ಕೆಲವು ಕಷ್ಟ ನಷ್ಟಗಳಿಗೆ ಯಾರೂ ನೇರವಾಗಿ ಹೊಣೆಯಲ್ಲದಿದ್ದರೂ ತಾನು ಸರಿ, ಎದುರಿನವರೇ ತಪ್ಪು ಮಾಡಿ ಕಷ್ಟ ಕೊಡುತ್ತಿದ್ದಾರೆ ಎಂದು ಆರೋಪಿಸುವ ಎಷ್ಟೋ ಜನರನ್ನು ನೋಡಿದಳು. ಅಂತಹದರಲ್ಲಿ ಇಲ್ಲಿ ಹೆಂಡತಿಯೇ ಕಷ್ಟ ಕೊಟ್ಟರೂ ಆದಿತ್ಯ ತನ್ನದೇ ತಪ್ಪು ಎನ್ನುತ್ತಿರುವುದು ಅವನ ಒಳ್ಳೆಯತನವೋ ಪೆದ್ದುತನವೋ ಎಂದು ತಿಳಿಯದ ಕುಮುದಾಗೆ ಅವನ ಯೋಚನಾ ಲಹರಿ ನೋಡಿ ಅಚ್ಚರಿಯಾಯಿತು. 3-4 ನಿಮಿಷ ಸುಮ್ಮನೆ ಕುಳಿತು ಸಮಯ 8:30 ಆಗಿದ್ದು ನೋಡಿ, ನಿಮ್ಗೆ ಹೇಳಲು ಸಮಾಧಾನದ ಮಾತುಗಳು ಬರ್ತಿಲ್ಲ. ತುಂಬಾ ಟೈಮ್ ಆಯ್ತು. ಉಳಿದ ಕೆಲಸ ನಾಳೆ ಮಾಡಿದ್ರಾಯ್ತು. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ ಎಂದು ಎದ್ದು ನಿಂತು ವ್ಯಾನಿಟಿ ಬ್ಯಾಗ್ ಹೆಗಲಿಗೇರಿಸಿದಳು. ನಾನು ಒಳ್ಳೇದಾಗುತ್ತೆ ಅಂತಾನೆ ಅಂದುಕೊಂಡಿದ್ದೇನೆ, ವಿಷಾದದಿಂದ ಹೇಳಿದ ಆದಿತ್ಯ ಕಂಪ್ಯೂಟರ್ ಶಟ್ ಡೌನ್ ಮಾಡಿ ಮನೆಗೆ ಹೊರಡಲು ತಯಾರಾಗಿ, ಕುಮುದ ಬೇಡ ಎಂದರೂ ಕತ್ತಲ ಕಾರಣ ಹೇಳಿ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ತಾನು ಮನೆಗೆ ಹೋದ. ಆದಿತ್ಯ ರಜೆಯಲ್ಲಿ ಉಳಿದ ಕೆಲಸ ಮುಗಿಸಲು 1 ವಾರ ತಪ್ಪದೇ ಸಂಬಳರಹಿತ ಓವರ್ ಟೈಮ್ ಮಾಡಬೇಕಾಯಿತು. ಆ ಸಮಯದಲ್ಲಿಯೇ ಕುಮುದಾಳು ತನ್ನ ಕೆಲಸ ಮುಗಿಸಲು ಓವರ್ ಟೈಮ್ ಮಾಡುತ್ತಿದ್ದರಿಂದ ತಡರಾತ್ರಿವರೆಗೂ ಇಬ್ಬರೇ ಉಳಿದು ಮತ್ತಷ್ಟು ಮಾತುಕತೆಗಳು, ಸಂಸಾರ ಸಾಗರದ ತಾಪತ್ರಯಗಳು ವಿನಿಮಯವಾಗಿ ಇಬ್ಬರ ನಡುವೆ ಮತ್ತಷ್ಟು ಪರಿಚಯ ಬೆಳೆಯಿತು. ಆದಿತ್ಯ ಯಾರಾದರೂ ಕೇಳಿದರೆ ಸಾಕು ಎನ್ನುವಂತೆ ಕೋರ್ಟಿನಲ್ಲಿ ನಡೆಯುತ್ತಿದ್ದ ಕೇಸ್, ಮುಂದಿನ ಹಿಯರಿಂಗ್ ಡೇಟ್, ಬರಬಹುದಾದ ತೀರ್ಪು, ಅದು ಬೀರಬಹುದಾದ ಪರಿಣಾಮ ಎಲ್ಲವನ್ನೂ ಕುಮುದಾಳೊಂದಿಗೆ ಚರ್ಚಿಸುತ್ತಿದ್ದ. ಅವಳು ಅಷ್ಟೇ ಆಸಕ್ತಿಯಿಂದ ಎಲ್ಲವನ್ನೂ ಕೇಳಿ ತನ್ನ ಪ್ರಾಮಾಣಿಕ ಅಭಿಪ್ರಾಯ ಹೇಳುತ್ತಿದ್ದಳು. ಹೀಗೆ ತಿಂಗಳು ಮುಗಿದು ಅಂದು ಸಂಬಳ ಬಂತು. ಬಾಸ್ 6 ದಿನದ ಬದಲಾಗಿ 3 ದಿನದ ಸಂಬಳ ಮಾತ್ರ ಕತ್ತರಿಸಿದ್ದು ನೋಡಿ ಲಾಯರ್ ಫೀಸ್ ಹೆಚ್ಚಿಸಲು ಎಲ್ಲಿಂದ ಹಣ ತರಲಿ ಎಂದು ಯೋಚಿಸುತ್ತಿದ್ದ ಆದಿತ್ಯ ನಿರಾಳನಾಗಿ ಮರುದಿನ ಇರುವ ಕೋರ್ಟ್ ಹಿಯರಿಂಗ್ಗೆ ಹಾಜರಾಗಲು ಮಾನಸಿಕ ಸಿದ್ಧತೆಗೆ ತೊಡಗಿದ. ಕೆಲಸ ಮುಗಿಸಿ ಮನೆಗೆ ಹೊರಡುವಾಗ ಕುಮುದ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ, ಹೋಗಿ ಬನ್ನಿ ಎಂದು ಹೇಳಿ ಹೋಗಿದ್ದಳು. ಆದರೆ ಆದಿತ್ಯನ ಮನಸ್ಸು ಮಾತ್ರ ಕೇಡನ್ನೇ ಶಂಕಿಸುತ್ತಿತ್ತು. ಮತ್ತೆ 3 ತಿಂಗಳು ಕಳೆದವು. ಆ ಅವಧಿಯಲ್ಲಿ 22 ಹಿಯರಿಂಗ್ ಡೇಟ್ಗಳು ಬಂದಿದ್ದವು. ಎರಡೂ ಕಡೆಯವರು ತಾವೇ ಗೆಲ್ಲಬೇಕು ಎಂದು ಪಣ ತೊಟ್ಟಂತೆ ಕಾನೂನು ಅಖಾಡದಲ್ಲಿ ಕುಸ್ತಿಯಾಡುತ್ತಿದ್ದರು. ಆರಾಧ್ಯಳಂತೂ ಗೆಲುವಿಗಾಗಿ ಏನು ಬೇಕಾದರೂ ಮಾಡುವ ಮಟ್ಟಕ್ಕೆ ಇಳಿದಿದ್ದಳು. ಅಂದು ಆದಿತ್ಯ ಮರುದಿನ ನ್ಯಾಯಾಲಯ ನೀಡುವ ತೀರ್ಪಿನ ಬಗ್ಗೆ ಯೋಚಿಸುತ್ತಾ ತಲೆ ಹಿಡಿದುಕೊಂಡು ಕುಳಿತಿದ್ದ. ಲಾಯರ್ ಕೇಸಿನ ಹಂತದ ಅಂದಾಜು ಹೇಳಿದ್ದರೂ ಅವನ ಯೋಚನೆಗಳು ಸುತ್ತುತ್ತಲೇ ಇದ್ದವು. ಯೋಚನೆಗಳ ನಡುವೆ 2 ಸಲ ಮೊಬೈಲ್ ಹೊಡೆದುಕೊಂಡು ಸುಮ್ಮನಾದದ್ದು ಗಮನಿಸದವನಿಗೆ ಚಿಂತೆಯಲ್ಲಿ ಕಳೆದು ಹೋಗುವುದು 6 ವರ್ಷಗಳಿಂದ ಜೊತೆಗಿರುವ ಒಂದು ಹವ್ಯಾಸವಾಗಿತ್ತು. ಕಾಲಿಂಗ್ ಬೆಲ್ ಆದಿತ್ಯನನ್ನು ಚಿಂತೆಯಿಂದ ಎಚ್ಚರಿಸಿ ಹೊರಗೆ ಯಾರೋ ಬಂದಿದ್ದಾರೆ ಎಂದು ಕೂಗಿ ಹೇಳಿದಾಗ ತನ್ನ ಮನೆಗ್ಯಾರು ಬಂದಿರಬಹುದು ಎಂದು ಅಚ್ಚರಿಯಿಂದಲೇ ಹೋಗಿ ಬಾಗಿಲು ತೆಗೆದ. ಭಾನುವಾರ ಅಂತ ಇನ್ನೂ ಮಲಗಿದ್ರೇನೋ? ಎದುರಿಗೆ ನಿಂತಿದ್ದ ಕುಮುದ ಮುಗುಳ್ನಗೆ ಬೀರಿ ಕೇಳಿದಳು. ಒಂದು ಕೃತಕನಗೆ ಬೀರಿದ ಆದಿತ್ಯ, ಆಗ್ಲೇ ಎದ್ದೆ. ಅದ್ಸರಿ, ನೀವೇನಿಲ್ಲಿ ಎಂದ. ಹೀಗೆ ಹೊರಗೆ ನಿಲ್ಲಿಸಿ ವಾಪಸ್ಸು ಕಳಿಸಬೇಕು ಅನ್ಕೊಂಡಿರೋ ಹಾಗಿದೆ ನೀವು? ಕುಮುದ ಹುಸಿ ಮುನಿಸಿನಿಂದ ಹೇಳಿದಳು. ಆಗೇನೂ ಇಲ್ಲ, ಬನ್ನಿ ಒಳಗೆ. ಅವಳನ್ನು ಒಳಗೆ ಆಹ್ವಾನಿಸಿ ಕುಳಿತುಕೊಳ್ಳಲು ಸೋಫಾ ತೋರಿಸಿದ. ಅಡ್ಡಾದಿಡ್ಡಿಯಾಗಿರುವ ಸೋಫಾಗಳು, ದೂರದ ಮೂಲೆಗೆ ಸರಿದಿದ್ದ ಟೀಪಾಯ್, ಅದರ ಮೇಲೆ ಬಾಟಿಲುಗಳು, ಸೋಫಾಗಳ ಮೇಲೆ ಹರಡಿದ್ದ ಬಟ್ಟೆಗಳು, ಅಲ್ಲಲ್ಲಿ ಬಿದ್ದಿರುವ ಕಸ, ಚಪ್ಪಲಿ ಸ್ಟ್ಯಾಂಡ್ನಿಂದ ದೂರದಲ್ಲೇ ಉಳಿದಿರುವ ಶೂಗಳು, ನೀರು ಕಂಡು ಯಾವುದೋ ಕಾಲವಾಗಿದ್ದ ಸಾಕ್ಸ್ಗಳು, ಮೂಲೆಯಲ್ಲಿ ಬಿದ್ದಿದ್ದ ಖಾಲಿ ಬಾಟಲಿಗಳು, ತುಫಾನ್ ಹೊಕ್ಕಂತೆ ಮನೆ ತಲೆ ಕೆಳಗಾಗಿತ್ತು. ಸೋಫಾದ ಮೇಲಿನ ಬಟ್ಟೆಗಳನ್ನು ಪಕ್ಕಕ್ಕೆ ಸರಿಸಿ ಕುಳಿತು ಎಲ್ಲವನ್ನೂ ಒಮ್ಮೆ ಅವಲೋಕಿಸಿದ ಕುಮುದ, ಆ ಅಭ್ಯಾಸ ಬೇರೆ ಇದೆಯೋ ಎಂದು ಬಾಟಲಿಗಳತ್ತ ತೋರಿಸಿದಳು. ಅವಳನ್ನು ಒಳಗೆ ಕರೆಯಲು ಇಷ್ಟವಿಲ್ಲದ ಆದಿತ್ಯ ಅಷ್ಟು ನೇರವಾಗಿ ಕೇಳಿದ ಪ್ರಶ್ನೆಗೆ ಕುಳಿತಲ್ಲಿಯೇ ಮಿಸುಕಾಡಿ, ಹೀಗೆ ಯಾವಾಗಾದ್ರೂ ನಿದ್ದೆ ಬರದಿದ್ದಾಗ ಏನಾದ್ರೂ ಹೇಳಬೇಕಲ್ಲ ಎಂದು ಹೇಳಿದ. ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್ ನೋಡಿದ್ರೆ ಗೊತ್ತಾಗುತ್ತೆ, ಅದನ್ನ ಕುಡಿದು ಎಷ್ಟು ನಿದ್ದೆ ಮಾಡಿದ್ರಿ ಅಂತ. ಅದನ್ನ ಕುಡಿದ್ರೂ ನಿದ್ದೆ ಬರ್ತಿಲ್ಲ, ಏನ್ ಮಾಡ್ಲಿ ನಾನು? ಕೂಗಿಬಿಟ್ಟ. ಹಗಲತ್ತು ಕೋರ್ಟ್, ರಾತ್ರಿ ಹೊತ್ತು ಕೆಲಸ, ನಿಮ್ಗೆ ನಿದ್ದೆ ಮಾಡೋದಕ್ಕೆ ಟೈಮ್ ಎಲ್ಲಿದೆ? ಕುಮುದ ಸಮಾಧಾನದಿಂದಲೇ ಹೇಳಿದಳು. 2 ವಾರದಿಂದ ಸರ್ಕಾರಿ ರಜೆ ಹೊರತುಪಡಿಸಿ ಪ್ರತಿದಿನ ಕೋರ್ಟಿನ ಹಿಯರಿಂಗ್ ಡೇಟ್ ಇದ್ದಿದ್ದರಿಂದ ಆದಿತ್ಯ ಆಫೀಸಿಗೆ ಹೋಗಿರಲಿಲ್ಲ. ಜೊತೆಗೆ ಕುಮುದಾಳ ಕಾಲ್ಗಳಿಗೂ ಉತ್ತರಿಸಿರಲಿಲ್ಲ. ಆದಿತ್ಯ ಕೆಲಸಕ್ಕೆ ಬಂದಿಲ್ಲ ಎಂದುಕೊಂಡಿದ್ದ ಕುಮುದಾಗೆ ಇಂದಿನ ದಿನವಷ್ಟೇ ಅವನು ರಾತ್ರಿ ಹೊತ್ತು ಆಫೀಸ್ ಕೆಲಸ ಮಾಡುತ್ತಿದ್ದಾನೆ ಎಂದು ಗೊತ್ತಾಗಿತ್ತು. ಆವಾಗ್ನಿಂದ ಅವನ ಆರೋಗ್ಯದ ಬಗ್ಗೆಯೇ ಯೋಚಿಸಿ ತಲೆ ಚಿಟ್ಟು ಹಿಡಿದು ನೇರವಾಗಿ ಭೇಟಿಯಾಗಲು ಮನೆಗೆ ಬಂದಿದ್ದಳು. ನಾಳೆ ಜಡ್ಜ್ಮೆಂಟ್ ಇದೆ, ಆನಂತರ ಹೀಗೆಲ್ಲ ಆಗೋದಿಲ್ಲ. ತುಂಬಾ ದಿನಗಳ ನಂತರ ಸಿಕ್ಕ ಒಬ್ಬ ಸ್ನೇಹಿತಗೆ ಕೂಗಾಡಿ ಸ್ನೇಹ ಕಳೆದುಕೊಳ್ಳಲು ಇಷ್ಟವಾಗದೆ ಮಾತು ಮುಗಿಸಲು ಪ್ರಯತ್ನಿಸಿದ.
ಹೌದಾ? ಅದನ್ನ ಬಿಡಿ. ಗಂಟೆ 11 ಏನಾದ್ರೂ ತಿಂದ್ರಾ? ಆದಿತ್ಯ ಇಲ್ಲ ಎನ್ನುವಂತೆ ತಲೆಯಾಡಿಸಿದ. ಕುಮುದ ಅವನು ಬೇಡ ಎಂದು ವಿರೋಧಿಸಿದರೂ ಕೇಳದೆ ಅಡಿಗೆ ಮನೆಗೆ ಹೋದಳು. ಅರ್ಧ ಗಂಟೆಯಲ್ಲಿ ಕಾಫಿ ತಿಂಡಿ ತಯಾರಿಸಿ ಆದಿತ್ಯ ತಿಂದು ಮುಗಿಸಿದ ನಂತರ, ಆದಿತ್ಯ, ನಾಳೆ ಜಡ್ಜ್ಮೆಂಟಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದುಕೊಂಡು ಹೋಗಿ ನಿದ್ದೆ ಮಾಡಿ ಎಂದಳು. ಕುಮುದಾಳ ಸ್ವಲ್ಪ ಸಮಯದ ಒಡನಾಟದಲ್ಲಿಯೇ ಮನಸ್ಸು ಹಗುರಾಗಿ ಚಿಂತೆಗಳೆಲ್ಲ ಮೂಲೆಗೆ ಸರಿದಿದ್ದವು. ಅವನಿಗೂ ನಿದ್ದೆ ಬೇಕೆನಿಸುತ್ತಿತ್ತು. ಆದರೂ ಕುಮುದಾಗೆ ಈಗಲೇ ಹೋಗು ಎನ್ನಲು ಮನಸ್ಸು ಬಾರದೆ, ಥ್ಯಾಂಕ್ಸ್, ಹೋಗುವಾಗ ಬಾಗಿಲು ಹಾಕಿಕೊಂಡು ಹೋಗಿ ಎಂದು ಮಲಗುವ ಕೋಣೆಯತ್ತ ನಡೆದ. 4 ಗಂಟೆಗೆ ನಿದ್ದೆ ಮುಗಿಸಿ ಎದ್ದು ಬಂದ ಆದಿತ್ಯನಿಗೆ ತನ್ನ ಕಣ್ಣನ್ನೇ ತಾನು ನಂಬಲಾಗಲಿಲ್ಲ. ಮನೆ ತಾಯಿ ಇದ್ದಾಗ ಹೇಗಿರುತ್ತಿತ್ತೋ ಅದಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿ ಬದಲಾಗಿತ್ತು. ಮ್ಯಾಗ್ಝಿನಿಂದ ತಲೆ ಎತ್ತಿದ ಕುಮುದ, ನಿದ್ದೆ ಮುಗೀತಾ ಎಂದಳು. ಆದಿತ್ಯಗೆ ಏನು ಹೇಳಬೇಕು ತಿಳಿಯದೆ ಹೌದು ಎನ್ನುವಂತೆ ತಲೆಯಾಡಿಸಿದ. ನಾನು ಹೊರಡ್ತೀನಿ, ಅಡಿಗೆ ಮಾಡಿಟ್ಟಿದ್ದೀನಿ, ಊಟ ಮಾಡಿ ಎಂದು ಎದ್ದು ನಿಂತು, ಇದು ಮನೆ ಸ್ಪೇರ್ಕಿ ತಾನೆ, ಕಸ ಗುಡಿಸುವಾಗ ಸಿಕ್ತು, ನಿಮ್ಗೆ ಅಭ್ಯಂತರ ಇಲ್ಲದಿದ್ರೆ ನಾನು ಇಟ್ಕೊಳ್ಳ ಎಂದಳು. ಆದಿತ್ಯನಿಗೆ ನಿಮಗ್ಯಾಕೆ ಎಂದು ಕೇಳಬೇಕೆನಿಸಿದರೂ ಕುಮುದ ತನ್ನ ಮೇಲೆ ತೋರಿಸುತ್ತಿರುವ ಆಸಕ್ತಿ ಮನಸ್ಸಿಗೆ ಮುದ ನೀಡಿದಂತಾಗಿ ಆಯ್ತು ಎಂದ. ಹೆಂಡತಿಯ ಜೀವನಾವಶ್ಯಕತೆಗಳನ್ನು ಪೂರೈಸಲು ಆದಿತ್ಯ ನಿರ್ಲಕ್ಷ್ಯ ತೋರಿರುವುದು ಸಾಬೀತಾಗಿರುವುದರಿಂದ ಆದಿತ್ಯನ ಪ್ರತಿ ತಿಂಗಳ ಆದಾಯದ 1/4 ಭಾಗವನ್ನು ಆರಾಧ್ಯರವರಿಗೆ ಪ್ರತಿ ತಿಂಗಳು ಜೀವನಾಂಶದ ರೂಪದಲ್ಲಿ ನೀಡಬೇಕೆಂದು ನ್ಯಾಯಾಲಯ ಆದೇಶಿಸುತ್ತದೆ. ಒಂದು ವೇಳೆ ಆದಿತ್ಯ ನ್ಯಾಯಾಲಯದ ಆದೇಶವನ್ನು ಪಾಲಿಸದಿದ್ದರೆ ಅದನ್ನು ಪೊಲೀಸ್ ಇಲಾಖೆಯ ಗಮನಕ್ಕೆ ತರುವುದು ಆರಾಧ್ಯರವರ ಕರ್ತವ್ಯವಾಗಿರುತ್ತದೆ. ಆದಿತ್ಯನ ಕೌಟುಂಬಿಕ ದೌರ್ಜನ್ಯ ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದ್ದು ಆರಾಧ್ಯರವರ ಕೋರಿಕೆಯನ್ನು ಮನ್ನಿಸಿದ ನ್ಯಾಯಾಲಯ ವಿಚ್ಛೇದನವಿಲ್ಲದೆ ಗಂಡ ಹೆಂಡತಿ ಪ್ರತ್ಯೇಕವಾಗಿ ವಾಸಿಸಲು ಅನುಮತಿ ನೀಡುತ್ತದೆ. 1 ಗಂಟೆಯ ಸಾಕ್ಷ್ಯಾಧಾರಗಳ ಪರೀಕ್ಷೆಯ ನಂತರ ಕಂಚಿನ ಕಂಠದಲ್ಲಿ ತೀರ್ಪು ಓದಿದ ನ್ಯಾಯಾಧೀಶರು ತೀರ್ಪಿಗೆ ಆದಿತ್ಯನ ಸ್ಯಾಲರಿ ಸ್ಲಿಪ್, ಆರಾಧ್ಯಳ ಸ್ನೇಹಿತರು ನೀಡಿದ್ದ ಹೇಳಿಕೆಗಳು ಮತ್ತು ಕೆನ್ನೆಗೆ ಹೊಡೆತ ಬಿದ್ದಿದ್ದಕ್ಕೆ ವೈದ್ಯರು ನೀಡಿದ ಪ್ರಮಾಣ ಪತ್ರವನ್ನು ಪರಿಗಣಿಸಿದ್ದರು. ಆದರೆ ಆದಿತ್ಯನ ಮನಸ್ಸಿಗೆ ಬಿದ್ದ ಹೊಡೆತಗಳನ್ನು ಅಳೆಯಲು ಯಾವುದೇ ಪ್ರಮಾಣಗಳು ಇರಲಿಲ್ಲವಾದ್ದರಿಂದ ಅದು ಗಮನಕ್ಕೆ ಬಂದರೂ ಗಣನೆಗೆ ತೆಗೆದುಕೊಳ್ಳುವ ವಿಷಯವಾಗಿರಲಿಲ್ಲ. ಒಟ್ಟಿನಲ್ಲಿ ಆರಾಧ್ಯಳ ಮಾಸಿದ ಸೀರೆಯ ಬಿಟ್ಟೊಲೆ ಗೌರಮ್ಮನಂತಹ ಶೋಷಿತ ಮಹಿಳೆಯ ವೇಷದ ಮುಂದೆ ಫಾರ್ಮಲ್ ಪ್ಯಾಂಟು ಶರ್ಟಿನಲ್ಲಿ ಟಿಪ್ಟಾಪ್ ಆಗಿ ನಿಂತಿದ್ದ ಆದಿತ್ಯನ ಸಾಲ ಸೋಲಗಳು, ಕಷ್ಟ ಕಾರ್ಪಣ್ಯಗಳು ಗೌಣವಾಗಿ ಹೋಗಿದ್ದವು. 25,000ದಲ್ಲಿ 1/4 ಎಂದರೆ 6,000 ಚಿಲ್ಲರೆ ಹಣ. ಮೈತುಂಬ ಸಾಲ ಮಾಡಿಕೊಂಡಿದ್ದ ಆದಿತ್ಯನಿಗೆ ಆ ಮೊತ್ತವು ಹೆಚ್ಚೇ ಆಗಿದ್ದರೂ ಬೇರೆ ವಿಧಿ ಇರಲಿಲ್ಲ. ತಿಂಗಳಿಗೆ 10,000 ತೆಗೆದುಕೊಂಡ ಲಾಯರ್ ಕೊನೆಗೂ ಜೀವನಾಂಶದ ಮೊತ್ತವನ್ನು 1/3ದಿಂದ 1/4 ತಂದು ನಿಲ್ಲಿಸಿ ಒಂದು ವಿಧದಲ್ಲಿ ಆದಿತ್ಯನನ್ನೇ ಗೆಲ್ಲಿಸಿದ್ದರೂ ಅದನ್ನು ಆನಂದಿಸುವಷ್ಟು ಗೆಲುವು ದೊಡ್ಡದಾಗಿರಲಿಲ್ಲ. ಇನ್ನು ಪ್ರತಿ ತಿಂಗಳು ಲಾಯರ್ಗೆ ಕೊಡುತ್ತಿದ್ದ 10,000ದಲ್ಲಿ 6,000 ಚಿಲ್ಲರೆ ಆರಾಧ್ಯಳ ಜೀವನಾಂಶಕ್ಕೆ ಕೊಟ್ಟು ಉಳಿದ 3,000 ಚಿಲ್ಲರೆ ಜೊತೆಗೆ ಇನ್ನೂ ಸ್ವಲ್ಪ ಉಳಿಸಿ ತಾಯಿಯ ಚಿಕಿತ್ಸೆಗೆ ಮಾಡಿದ್ದ ಸಾಲ ತೀರಿಸಬಹುದು. ಜೊತೆಗೆ ಬೈಕ್ EMIನೂ ಹೇಗಾದರೂ ಸಾಗಿಸಬಹುದು. ಒಟ್ಟಿನಲ್ಲಿ ಕನಸಿನಲ್ಲಿಯೂ ಬಂದು ಹೆದರಿಸುತ್ತಿದ್ದ ಕೋರ್ಟ್ ಗುಮ್ಮನಿಂದ ಬಚಾವಾದೆನಲ್ಲ, ಅಷ್ಟೇ ಸಾಕು ಎಂದುಕೊಂಡ ಆದಿತ್ಯ ನೆಮ್ಮದಿಯ ಜೀವನದ ಕನಸು ಕಾಣುತ್ತಾ ಲಾಯರ್ಗೆ ವಿದಾಯ ಹೇಳಿ ಬೈಕ್ ಹತ್ತಿದ. ಆದರೆ ಇನ್ನು ಕೆಲವೇ ತಿಂಗಳಲ್ಲಿ ಬರುತ್ತಿರುವ ಮತ್ತೊಂದು ದೊಡ್ಡ ಗುಮ್ಮನ ಬಗ್ಗೆ ಅವನಿಗೆ ಸಣ್ಣ ಕಲ್ಪನೆಯೂ ಇರಲಿಲ್ಲ. ಕೋರ್ಟಿನ ಕೇಸು ಮುಗಿದು 4 ತಿಂಗಳಾಗಿತ್ತು. ಆದಿತ್ಯ ತಿಂಗಳಿಗೊಮ್ಮೆ ಬರುವ ಸಂಬಳದಲ್ಲಿ ಎಲ್ಲಾ ಖರ್ಚನ್ನು ಸರಿದೂಗಿಸಿ ಹೆಂಡತಿಯ ಜೀವನಾಂಶಕ್ಕೆ ಹಣ ಹೊಂದಿಸುವ ಸಮಯದಲ್ಲಿ ಉಂಟಾಗುತ್ತಿದ್ದ ತಲೆ ಬಿಸಿ ಬಿಟ್ಟರೆ 6 ವರ್ಷದಲ್ಲಿ ಕಾಣದ ನೆಮ್ಮದಿಯನ್ನು ಈಗ ಅನುಭವಿಸತೊಡಗಿದ್ದ. ತಂಗಿ ಗಂಡನ ಮನೆಗೆ ಹೋದ ನಂತರ ದೂರದ ಊರಲ್ಲಿ ಕೆಲಸದಲ್ಲಿರುವ ತಮ್ಮ ತಿಂಗಳಿಗೊಮ್ಮೆ ಊರಿಗೆ ಬಂದಾಗ ಬಿಟ್ಟರೆ ಉಳಿದ ಸಮಯದಲ್ಲಿ ಒಂಟಿಯಾಗಿಯೇ ಇರುತ್ತಿದ್ದ ಕುಮುದ ಆದಿತ್ಯನಿಗೆ ಹತ್ತಿರವಾಗತೊಡಗಿದ್ದಳು. ಆದಿತ್ಯನು ಹಿಂದಿನ ಚಿಂತೆಗಳೆಲ್ಲ ಕಳೆದು ನಿರಾಳನಾಗಿದ್ದರಿಂದ ಕುಮುದಾಳ ಸಾಮೀಪ್ಯ ಇಷ್ಟಪಡುತ್ತಾ ಅವಳಿಗೆ ಇನ್ನೂ ಹತ್ತಿರ ಆಗಲು ಬಯಸುತ್ತಿದ್ದ. ಆದರೆ ಕುಮುದಾಳ ನೆನಪಿನ ಹಿಂದೆಯೇ ಆರಾಧ್ಯಳ ನೆನಪು ಹೊತ್ತಿಕೊಂಡು ಬಂದು, ನೀನು ನರಳುವುದೇ ನನ್ನ ಉದ್ದೇಶ ಎಂದದ್ದು ನೆನಪಾಗಿ, ಇದೆಲ್ಲ ಇನ್ನೂ ಮುಗುದಿಲ್ಲ, ಈ ರಾಕ್ಷಸಿಯಿಂದ ನನಗೆ ಮುಕ್ತಿ ಇಲ್ಲ, ಕುಮುದಾಳನ್ನು ಈ ಕೂಪಕ್ಕೆ ಎಳೆದು ನೆರಳಿಸುವುದು ಬೇಡ ಎನ್ನಿಸಿ ಅವಳಿಂದ ಆದಷ್ಟು ದೂರ ಉಳಿಯುವ ಪ್ರಯತ್ನ ಮಾಡುತ್ತಿದ್ದ. ಇದೇ ರೀತಿ ಆದಿತ್ಯ ಭೂತ ಮತ್ತು ಭವಿಷ್ಯದ ನಡುವಿನ ಒದ್ದಾಟದಲ್ಲಿ ಒಂದು ದಿನ ಕುಮುದ ಮನೆಗೆ ಬಂದಳು. ಅವಳ ಹಿತನುಡಿ, ಮೃದು ನಗೆಗಳ ಮೋಡಿಯ ಬಲಿಯಲ್ಲಿ ಎಲ್ಲಾ ಯೋಚನೆಗಳನ್ನು ಮರೆತು ಎಷ್ಟೋ ವರ್ಷಗಳಿಂದ ಹೆಣ್ಣಿನ ಸಾಮೀಪ್ಯವೇ ಇಲ್ಲದಿದ್ದ ಆದಿತ್ಯ ಅಂದು ಮುಂದುವರೆದ.
30ರ ಹರಿಯದ ಅವಿವಾಹಿತ ಕುಮುದಾಳು ಪ್ರತಿರೋಧ ತೋರಿಸಲಿಲ್ಲ. ಮಿಲನ ಮಹೋತ್ಸವ ಮುಗಿದು ತೆಕ್ಕೆಯಲ್ಲಿ ನಿದ್ದೆಗೆ ಜಾರಿದ ಕುಮುದಾಳ ಮುಖ ನೋಡುತ್ತಾ ಆದಿತ್ಯನ ವಿಚಾರ ಪರಣಿಯೇ ಬದಲಾಗಿತ್ತು. ಮೊದಲು ಇಬ್ಬರಿಂದಲೂ ದೂರ ಇದ್ದು ಯಾವುದೇ ಚಿಂತೆಗಳಿಲ್ಲದ ನೆಮ್ಮದಿಯ ಜೀವನ ನಡೆಸಬೇಕು ಎಂದುಕೊಳ್ಳುತ್ತಿದ್ದವ ಈಗ ಏನಾದರೂ ಮಾಡಿ ಆರಾಧಳಿಂದ ವಿಚ್ಛೇದನ ಪಡೆದು ಕುಮುದಾಳೊಂದಿಗೆ ಮುಂದಿನ ಜೀವನ ಕಳೆಯಬೇಕು ಎನ್ನುವ ಹೊಸ ಒದ್ದಾಟಕ್ಕೆ ಸಿಲುಕಿದ. ಆ ಘಟನೆಯ ನಂತರ ಆದಿತ್ಯ ಮತ್ತು ಕುಮುದ ಇನ್ನೂ ಹತ್ತಿರ ಆಗಿದ್ದರು. ಕುಮುದ ಏನೂ ನಡೆದೇ ಇಲ್ಲ ಎನ್ನುವಂತೆ ಸಹಜವಾಗಿಯೇ ವರ್ತಿಸುತ್ತಿದ್ದರು. ತನ್ನೊಂದಿಗೆ ಮಾತನಾಡುವಾಗ ಅವಳ ಕಣ್ಣಲ್ಲಿ ಹರಿಯುವ ಮಿಂಚು, ಮುಖದಲ್ಲಿ ಮೂಡುವ ನಸುನಗೆಯನ್ನು ನೋಡಿದರೆ ಅವಳು ತನ್ನ ಸಂಗವನ್ನು ಎಷ್ಟು ಆಸ್ವಾದಿಸುತ್ತಿದ್ದಾಳೆ ಎನ್ನಿಸಿ ಆದಿತ್ಯನಿಗೆ ಅವಳ ಮುಖ ನೋಡಿದಾಗೊಮ್ಮೆ ಸೇಡು ತೀರಿಸಿಕೊಳ್ಳಲು ಪಣ ತೊಟ್ಟಿರುವ ಹೆಂಡತಿ ಇರುವ ತಾನು ಕುಮುದಾಳಂತಹ ಒಳ್ಳೆಯವಳಿಗೆ ಸುಳ್ಳು ಭರವಸೆ ಹುಟ್ಟಿಸುತ್ತಿದ್ದೇನೆ ಎನ್ನಿಸುತ್ತಿತ್ತು. ಅದಕ್ಕಾಗಿ ಆದಷ್ಟು ಬೇಗ ಆರಾಧ್ಯಳಿಂದ ವಿಚ್ಛೇದನ ಪಡೆಯುವ ಮಾರ್ಗಗಳ ಬಗ್ಗೆ ಗಂಭೀರವಾಗಿ ಚಿಂತಿಸತೊಡಗಿದ್ದ. ಕೋರ್ಟಿನ ಹೊರಗಿನ ಒಂದು ರೆಸ್ಟೋರೆಂಟ್ನಲ್ಲಿ ಒಂದು ಕಡೆ ಆರಾಧ್ಯ ಮತ್ತು ಅವಳ ಲಾಯರ್ ಕುಳಿತಿದ್ದರೆ, ಇನ್ನೊಂದು ಕಡೆ ಆದಿತ್ಯ ಮತ್ತು ಅವನ ಲಾಯರ್ ಕುಳಿತಿದ್ದರು. ನಮ್ಮ ಕ್ಲೈಂಟ್ ಬೇರೆ ಮದುವೆ ಮಾಡ್ಕೋಬೇಕಂತಿದ್ದಾರೆ, ಅದಕ್ಕೆ ಅವರಿಗೆ ಡೈವರ್ಸ್ ಬೇಕು, ಆರಾಧ್ಯಳ ಲಾಯರ್ ಹಿಡಿತದ ಧ್ವನಿಯಲ್ಲಿ ಹೇಳಿದ. ಕೋರ್ಟಲ್ಲಿ ಅಷ್ಟೇ ಮಾಡಿ, ಇದರಲ್ಲಿ ನಮ್ಮನ್ನ ಕೇಳೋದೇನಿದೆ? ಆದಿತ್ಯನ ಲಾಯರ್ ಲಲಿತಾಗೆ ಅವರು ಮುಖಾಮುಖಿ ಕೇಳುತ್ತಿರುವ ಉದ್ದೇಶ ಗೊತ್ತಿದ್ದರೂ ಆಟಕ್ಕೆ ನಿಂತರು. ನಿಮಗೂ ಗೊತ್ತು, ಇಬ್ರೂ ಸೇರಿ ಒಪ್ಪಿಗೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ರೆ ವಿಚ್ಛೇದನ ಬೇಗ ಸಿಗುತ್ತೆ. ಸೊ ಇಬ್ಬರಿಗೂ ಇಷ್ಟ ಇಲ್ದಿರೋ ಮದುವೆನ ಆದಷ್ಟು ಬೇಗ ಮುರಿದ್ರೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ. ಆರಾಧ್ಯಳ ಲಾಯರ್ ತಮ್ಮ ಉದ್ದೇಶ ಒಪ್ಪಿಕೊಂಡರು. ನಿಮಗೆ ಡೈವರ್ಸ್ ಬೇಡವಾಗಿದ್ರೆ ನನಗೆ ಜೀವನಾಂಶ ಬೇಡ, ದಾಂಪತ್ಯ ಹಕ್ಕು ಮರುಸ್ಥಾಪನೆ ಮಾಡಿ ಅಂತ ಅಪ್ಲಿಕೇಶನ್ ಹಾಕ್ತೀನಿ. ಆಮೇಲೆ ಇಬ್ರು ಹಾಲು ಜೇನಿನಂತೆ ಒಂದಾಗಿ ಸಂಸಾರ ಮಾಡೋಣ, ಏನಂತೀರಿ? ಲಲಿತಾ ಬಾಯಿ ಬಿಡುವ ಮೊದಲೇ ಆರಾಧ್ಯ ಆದಿತ್ಯನನ್ನು ಗುರಾಯಿಸಿಕೊಂಡು ವ್ಯಂಗ್ಯವಾಡಿದಳು. ತಾನೇ ಎಷ್ಟೋ ಸಲ ಒಂದಾಗಿರೋಣ ಬಾ ಎಂದು ಕರೆಯಲು ಹೋದಾಗ ನಾಯಿಗಿಂತ ಕಡೆಯಾಗಿ ನೋಡಿ ಹೊರ ಹಾಕಿದವಳು ಈಗ ಅವಳ ನೆರಳು ಇಷ್ಟವಿಲ್ಲದ ಸಮಯದಲ್ಲಿ ಹಾಲು ಜೇನಿನಂತೆ ಸಂಸಾರ ನಡೆಸುವ ವ್ಯಂಗ್ಯವಾಡಿದ್ದು ನೋಡಿ ಆದಿತ್ಯನಿಗೆ ಮೈಯೆಲ್ಲ ಉರಿದು, ನಿನ್ನ ನೀನು ಏನನ್ಕೊಂಡಿದ್ಯಾ? ಸ್ವಲ್ಪ ಜೋರಾಗಿಯೇ ಕೂಗಿದ. ಸುತ್ತಮುತ್ತಲಿನ ಜನ ತಿರುಗಿ ನೋಡಿದರು. ಲಲಿತಾ ಆದಿತ್ಯನ ಭುಜದ ಮೇಲೆ ಕೈಯೊತ್ತಿ, ನಾವು ವಿಚಾರ ಮಾಡಿ ನಿಮಗೆ ತಿಳಿಸ್ತೀವಿ ಎಂದು ಹೇಳುತ್ತಾ ಟೇಬಲ್ ಮೇಲಿಟ್ಟಿದ್ದ ತಮ್ಮ ಫೈಲುಗಳನ್ನು ಎತ್ತುಕೊಂಡು ಎದ್ದು ಬಿಟ್ಟರು. ದಾಂಪತ್ಯ ಹಕ್ಕು ಮರುಸ್ಥಾಪನೆ ಅರ್ಜಿ ಹಾಕಿದ್ರೆ ಕೋರ್ಟ್ ನಿಮ್ಮ ಹೆಂಡ್ತಿನ ಸರಿಯಾಗಿ ನೋಡ್ಕೋಬೇಕು ಅಂತ ಆರ್ಡರ್ ಮಾಡುತ್ತೆ. ಇಷ್ಟ ಇಲ್ದಿರೋ ಸಂಗಾತಿ ಜೊತೆಗಿನ ಜೀವನ ನರಕ. ಅದಕ್ಕೆ ಡೈವರ್ಸ್ಗೆ ಒಪ್ಕೊಂಡ್ರೆ ಆಮೇಲೆ ಅವರು ಬೇರೆ ಮದುವೆ ಮಾಡ್ಕೊಂಡ್ರೆ ಜೀವನಾಂಶವನ್ನು ಕೊಡಬೇಕಾಗಿಲ್ಲ. ನೀವು ಇಷ್ಟು ದಿನ ಪಟ್ಟ ಪಾಡಿಗೆಲ್ಲ 7-8 ತಿಂಗಳಲ್ಲಿ ಮುಕ್ತಿ ಸಿಕ್ಕಿ ಹೊಸ ಮನುಷ್ಯ ಆಗ್ತೀರಿ. ಲಾಯರ್ ಲಲಿತಾ ತಮ್ಮ ಆಫೀಸಿನಲ್ಲಿ ಕುಳಿತು ಸೂಕ್ಷ್ಮ ವಿವರಿಸಿದರು. ನಾನು 1 ವಾರದಿಂದ ಡೈವರ್ಸ್ ಬಗ್ಗೆನೇ ಯೋಚಿಸ್ತಿದ್ದೆ. ನಿಮ್ಮುಂದೆ ಮುಚ್ಚಿಡೋದೇನು? ನನ್ನ ಜೀವನದಲ್ಲೂ ಬೇರೊಬ್ಬರ ಪ್ರವೇಶ ಆಗಿದೆ. ಮುಂದಿನ ಜೀವನ ಅವರೊಂದಿಗೆ ನೆಮ್ಮದಿಯಿಂದ ಕಳೆಯಬೇಕು ಅನ್ಕೋತಿದ್ದೀನಿ. ತುಂಬಾ ಒಳ್ಳೆಯದು. ನಿಮ್ಮ ಜೀವನದಲ್ಲೂ ಮತ್ತೆ ವಸಂತ ಬರಲಿ. ನಾನು ಎಲ್ಲ ಪ್ರೊಸೀಜರ್ ಮುಗಿಸಿ ನಿಮ್ಗೆ ಹೇಳ್ತೀನಿ, ಹೇಳಿದ ಲಾಯರ್ ಬೇರೊಂದು ಫೈಲಿನ ಕಟ್ಟು ಬಿಚ್ಚತೊಡಗಿದ್ದು ನೋಡಿ ಆದಿತ್ಯ ಕೈ ಮುಗಿದು ಊರಿನತ್ತ ಹೊರಟ. ನನಗೆ ಈಗ ಅರ್ಜೆಂಟಾಗಿ 10 ಲಕ್ಷ ಬೇಕು. ಜೀವನಾಂಶದ ಕೇಸ್ಗೆ ನಾನು ಒಬ್ಬರತ್ರ ಸಾಲ ಮಾಡಿ ಲಾಯರ್ಗೆ ಹಣ ಕೊಟ್ಟಿದ್ದೆ. ಈಗ ಆ ಸಾಲ ತೀರಿಸಲಿಲ್ಲ ಅಂದ್ರೆ ನಾನು ಎದುರು ನೋಡ್ತಿರೋ ಮರುಮದುವೆ ಕನಸಾಗಿ ಉಳಿದುಬಿಡುತ್ತೆ. ನನಗೆ ಡೈವರ್ಸ್ ತಗೊಂಡು ಉಪಯೋಗ ಇಲ್ಲದಂತಾಗಿ ಬಿಡುತ್ತೆ. ನೀನು ಮದುವೆ ಮಾಡ್ಕೊಂತಿರೋ ಮನುಷ್ಯನ ಹತ್ರನೇ ಸಾಲ ಮಾಡಿದ್ದೀಯಾ? ಅವರೇನು ಹಣ ವಾಪಸ್ಸು ಕೇಳ್ತಿಲ್ಲ, ಆದ್ರೆ ಅವರು ದೊಡ್ಡ ತೊಂದರೆಯಲ್ಲಿದ್ದಾರೆ. ನನ್ನ ಹಣ್ಣಾನು ಕೈಬಿಟ್ಟ, ಬೇರೆ ದಾರಿಗಳೆಲ್ಲ ಮುಚ್ಚಿ ಹೋಗಿವೆ. ಪ್ಲೀಸ್ ನೀನೇ ಏನಾದ್ರೂ ಮಾಡು. ಒಪ್ಪಿಗೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿ 7 ತಿಂಗಳಾಗಿವೆ. ಇನ್ನು 1-2 ತಿಂಗಳಲ್ಲಿ ವಿಚ್ಛೇದನವೂ ಸಿಗುತ್ತದೆ. ಇಂತಹ ಸಮಯದಲ್ಲಿ ಹಿಂದೆ ಶ್ರೀಮಂತಿಕೆ ಮದದಿಂದ ಮೆರೆದಿದ್ದ ಆರಾಧ್ಯ ತನ್ನ ಹತ್ತಿರ 10 ಲಕ್ಷಕ್ಕಾಗಿ ಕೈಚಾಚುತ್ತಿದ್ದಾಳೆ. ಪ್ರಸ್ತುತ ಸಂದರ್ಭಕ್ಕೆ ನಗಬೇಕೋ ಹಳಬೇಕೋ ತಿಳಿಯದ ಆದಿತ್ಯ, ನನ್ನತ್ರನೂ ಅಷ್ಟು ಹಣ ಇಲ್ಲ, ನಿಜವನ್ನೇ ಹೇಳಿದ. 15 ದಿನದಲ್ಲಿ ಹಣ ಹೊಂದಿಸಲಿಲ್ಲ ಅಂದ್ರೆ ನನಗೂ ನಿನಗೂ ಈ ಮದುವೆಯಿಂದ ಮುಕ್ತಿ ಇಲ್ಲ. ನಾನು ಪೂರ್ತಿ ಸೋತಿದ್ದೀನಿ. ನಿನಗೆ ಹೆದರಿಸುವಷ್ಟು ಶಕ್ತಿ ನನಗೆ ಉಳಿದಿಲ್ಲ. ಆದಷ್ಟು ಬೇಗ ವಾಪಸ್ ಕೊಡ್ತೀನಿ, ಪ್ಲೀಸ್ ಹೆಲ್ಪ್ ಮಾಡು. ಆರಾಧ್ಯ ಕಣ್ಣು ತುಂಬಿಕೊಂಡು ಹೇಳಿದಳು. ಜೀವನದಲ್ಲಿ ನನಗೂ ಬುದ್ಧಿ ಬಂದಿದೆ. ನನಗೂ ಗಂಡ ಮಕ್ಕಳು ಮನೆ ಅಂತ ಸ್ವಂತ ಕುಟುಂಬ ಬೇಕು ಅನ್ನಿಸ್ತಿದೆ. ನಿನಗೆ ಇಷ್ಟು ಕಷ್ಟ ಕೊಟ್ಟು ಈಗ ನನ್ನ ಒಪ್ಕೋ ಅಂತ ಹೇಳಲಾರೆ. ಅದು ನನ್ನಿಂದ ಸಾಧ್ಯವೂ ಇಲ್ಲ, ಇಷ್ಟವೂ ಇಲ್ಲ. ಪ್ಲೀಸ್ 10 ಲಕ್ಷ ಅರೇಂಜ್ ಮಾಡಿಕೊಡು. ಅದರಿಂದ ನನ್ನ ಜೀವನ ಆರಂಭ ಆಗುತ್ತೆ. ನನ್ನ ಆಸ್ತಿ ಭಾಗದ ಇತ್ಯರ್ಥ ಆದ ತಕ್ಷಣ ನಿನ್ನ ಹಣ ವಾಪಸ್ ಕೊಡ್ತೀನಿ.
ಚಟ್ಟನೆ ಎದ್ದು ಕುಳಿತ ಆದಿತ್ಯ ಮುಖ ತಿಕ್ಕಿಕೊಂಡು ನೀರು ಕುಡಿದ. ಮಧ್ಯಾಹ್ನ ಮಾತನಾಡಿ ಹೋಗಿದ್ದ ಆರಾಧ್ಯ ಕನಸಲ್ಲಿ ಬಂದದ್ದು ಮೈಯೆಲ್ಲ ಹುರಿದಂತಾಗಿತ್ತು. ಹಾಳಾದವಳು. ಆಸ್ತಿ ಇದ್ದಾಗ ಒಂದು ತರ ಕಾಡುತ್ತಿದ್ದಳು, ಈಗ ಇನ್ನೊಂದು ರೀತಿ ಕಾಡುತ್ತಿದ್ದಾಳೆ. ಈ ರಾಕ್ಷಸಿಯಿಂದ ಡೈವರ್ಸ್ ಪಡೆಯೋದ್ರೊಳಗೆ ಇನ್ನೂ ಏನೇನು ಅನುಭವಿಸಬೇಕೋ ಬೈದುಕೊಳ್ಳುತ್ತಾ ಆಲಿಗೆ ಬಂದ. ಸಮಯ ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ, ಆದರೆ ಈ ವಿಷಯದ ಬಗ್ಗೆ ಯಾರ ಜೊತೆಗಾದರೂ ಮಾತನಾಡಬೇಕು ಅನ್ನಿಸುತ್ತಿತ್ತು. ಕುಮುದಾಗೆ ಫೋನ್ ಹಾಯಿಸಿದ. ಏನಾಯ್ತು ಆದಿತ್ಯ, ಎಲ್ಲ ಸರಿಯಿದೆ ತಾನೇ? ಅತ್ತ ಕಡೆಯಿಂದ ಕುಮುದ ಗಾಬರಿಯಿಂದ ಕೇಳಿದಳು. ಏನೂ ಸರಿಯಿಲ್ಲ. ಆ ನನ್ನ ಹೆಂಡತಿಗೆ ಅರ್ಜೆಂಟಾಗಿ 10 ಲಕ್ಷ ಹಣ ಬೇಕಂತೆ. ಕೊಡ್ಲಿಲ್ಲ ಅಂದ್ರೆ ಡೈವರ್ಸ್ ಕೊಡಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಹೋಗಿದ್ದಾಳೆ. ಈಗ ಏನ್ ಮಾಡ್ಲಿ? ಅವರೇ ಸಿಕ್ಕಾಪಟ್ಟೆ ದುಡ್ಡಿರೋರು ಅಂತಿದ್ರಲ್ಲ. ಕುಮುದ ಕೇಳಿದಾಗ ಆದಿತ್ಯ ಅಣ್ಣ ತಂಗಿಯ ನಡುವಿನ ಆಸ್ತಿ ವಿವಾದದ ಬಗ್ಗೆ ಹೇಳಿ ಅವಳಿಗಿರುವ ಹಣದ ಅವಶ್ಯಕತೆ ಬಗ್ಗೆಯೂ ಅನ್ಯಮನಸ್ಕನಾಗಿಯೇ ಹೇಳಿದ. ನಿಮ್ಗೆ ಅಷ್ಟು ಹಣ ಹೊಂದಿಸೋದು ಕಷ್ಟ ಆಗುತ್ತೆ. ಅದಕ್ಕೆ ಹೇಗ್ ಮಾಡಿದ್ರೆ ಡೈವರ್ಸ್ ಕೇಸ್ ವಾಪಸ್ ತಗೊಂಡು ನಿಮ್ಮನೆಗೆ ಬಂದ್ಬಿಡು ಅಂತ ಹೇಳಿ ಇಬ್ರು ಜೊತೆಯಾಗಿ ಮತ್ತೊಮ್ಮೆ ಜೀವನ ಆರಂಭಿಸಿ. ಕುಮುದಾಳ ನಿರ್ಲಿಪ್ತ ಸಲಹೆ ಬಂತು. ಕುಮುದ, ನನ್ನ ಹೊಸ ಕನಸುಗಳಿಗೆ ಬೆಂಕಿ ಆಗ್ಬೇಡ, ಆದಿತ್ಯ ಭಾವುಕನಾಗಿ ಹೇಳಿದ. ಆದಿತ್ಯ, ನಾ ಏನ್ ಮಾಡ್ಲಿ, ನನಗೂ ಆಸೆ ಕನಸು ಎಲ್ಲ ಇವೆ. ಆದ್ರೆ ನಿಮ್ಮ ಹೆಂಡತಿ ಬಿಡೋ ತರ ಕಾಣ್ತಿಲ್ಲ. ತಮ್ಮ ನನ್ನ ಮದ್ವೆ ಆದ್ಮೇಲೆನೆ ತಾನು ಮದ್ವೆ ಆಗೋದು ಅಂತ ನನಗೆ ಗಂಡು ಹುಡುಕ್ತಿದ್ದಾನೆ. ಅವನ ಮುಂದೆ ನಿಮ್ಮ ವಿಷಯ ಹೇಳಿದ್ರೆ ನಿನ್ಗ್ಯಾರು ಹೆಂಡತಿ ಇಲ್ದಿರೋ ಗಂಡ ಸಿಗ್ಲಿಲ್ವಾ ಅಂತ ಕೇಳಿದ್ರೆ ಏನ್ ಹೇಳಿ ನಾನು? ಕುಮುದ ಒಮ್ಮೆ ಬಿಕ್ಕಿದಳು. ಆ ರೀತಿ ಆಗೋದಕ್ಕೆ ನಾ ಬಿಡೋದಿಲ್ಲ, ಏನಾದ್ರೂ ಮಾಡ್ತೀನಿ. ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಎಂದು ಅವಳ ಪ್ರತ್ಯುತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದವನಿಗೆ ಇದನ್ನು ಕುಮುದಾಗೆ ಹೇಳುವ ಮೂರ್ಖತನ ಮಾಡಬಾರದಿತ್ತು ಎನಿಸಿತು. ನಿನ್ನ ನೀನು ಏನ್ ಅನ್ಕೊಂಡಿದೀಯಾ? ಅವತ್ತು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ 10 ಲಕ್ಷ ತಗೊಂಡೆ ತಾನೆ. ಇವತ್ತು ನೀನು ಲಾಸ್ಟ್ ಇಯರಿಂಗ್ ಡೇಟ್ಗೆ ಕೋರ್ಟ್ಗೆ ಬರಲಿಲ್ಲ, ಡೈವರ್ಸ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಆದಿತ್ಯ ಮುಷ್ಟಿ ಬಿಗಿ ಹಿಡಿದು ಮೊಬೈಲ್ನಲ್ಲಿ ಕೂಗಿದ. ನನಗೆ ಡೈವರ್ಸ್ ಬೇಡ, ನೀನು 2 ತಿಂಗಳಿಂದ ಬಾಕಿ ಉಳಿಸಿರುವ ಜೀವನಾಂಶ ಕಳಿಸು, ಇಲ್ಲ ನಾಳೆ ಪೊಲೀಸರು ಮನೆಗೆ ಬರ್ತಾರೆ. ಅತ್ತ ಕಡೆಯಿಂದ ಆರಾಧ್ಯಳ ಶಾಂತವಾದ ವಿವರಣೆ. ಏನ್ ಹೇಳ್ತಿದ್ದೀಯಾ? ನಾನು ನಿನಗೆ 10 ಲಕ್ಷ ಕೊಡುವಾಗ ಜೀವನಾಂಶ ಬೇಡ ಅಂತ ಹೇಳಿದ್ದೆ. ಈಗ ನನ್ನ 10 ಲಕ್ಷ ವಾಪಸ್ ಕೊಡು, ಜೀವನಾಂಶ ಆಮೇಲೆ ಕೊಡ್ತೀನಿ. ನನ್ನ ಹತ್ರ ನಿನ್ನ ದುಡ್ಡಿಲ್ಲ. ನಾಳೆಯೊಳಗೆ ಜೀವನಾಂಶ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿರಬೇಕು. ಆ ಕಡೆಯಿಂದ ಕರೆ ಕಟ್ಟಾಯಿತು. ಆರಾಧ್ಯಳ ಬೆಣ್ಣೆಯಂತ ಮಾತು ನಂಬಿ ಅವಳು ತನ್ನ ಭಾವಿ ಗಂಡನನ್ನು ಕೂಡ ಪರಿಚಯಿಸಿದ್ದರಿಂದ ಕಾನೂನು ಪ್ರಕಾರ ಹಣ ಕೊಡುವ ಪ್ರಕ್ರಿಯೆ ತುಂಬಾ ವಿಳಂಬ ಎಂದು ಹೇಳಿದ ಅವರನ್ನು ನಂಬಿ ನೇರವಾಗಿ ಅವಳ ಕೈಗೆ ಹಣ ಕೊಟ್ಟ ತನ್ನ ಮೂರ್ಖತನ ಆದಿತ್ಯನಿಗೆ ಹೀಗೆ ಅರಿವಾಯಿತು. ಮನೆಯ ಮೇಲೆ 8 ಲಕ್ಷ ಸಾಲ, ಕುಮುದಾಳಿಂದ 2 ಲಕ್ಷ ಸೇರಿಸಿ 8 ದಿನದಲ್ಲಿ 10 ಲಕ್ಷ ಹೊಂದಿಸಿಕೊಟ್ಟಿದ್ದ. ಹಣ ನುಂಗಿದ ಆರಾಧ್ಯ ಡೈವರ್ಸ್ ಕೂಡ ಬೇಡ ಎಂದು ಈಗ ತಿರುಗಿ ಬಿದ್ದಿದ್ದಳು. ಕುಮುದಾಗೆ ಇಂದು ಡೈವರ್ಸ್ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದ್ದ. ಈಗ ಅವಳಿಗೆ ಮುಖ ತೋರಿಸುವುದು ಹೇಗೆ? ಮನೆಯ ಮೇಲಿನ ಸಾಲ ತೀರಿಸಲು ಹಣ, ಕುಮುದಾಳ 2 ಲಕ್ಷ, ಡೈವರ್ಸ್ ಬೇಕು ಅಂತ ಕೋರ್ಟಲ್ಲಿ ಹೋರಾಡಲು ಹಣ, ಅದಕ್ಕೆ ಬೇಕಾಗಿರುವ 3-4 ವರ್ಷ ಸಮಯ. ಎಲ್ಲವನ್ನು ಎಲ್ಲಿಂದ ತರುವುದು? ತಾನು ಈ ಕ್ರೂರ ಹೆಂಡತಿ ಇರುವ ಪ್ರಪಂಚ ಬಿಟ್ಟರೆ ಯಾವ ಪ್ರಶ್ನೆಗಳಿಗೂ ಉತ್ತರಿಸುವ ಅಗತ್ಯವೇ ಇಲ್ಲ ಎಂದುಕೊಂಡವನ ಮನ ನಿರಾಳವಾಗಿ ಮುಂದಿನ ನಡೆ ಸ್ಪಷ್ಟವಾಯಿತು. ಹೋಗಿ ಟೇಬಲ್ ಮೇಲಿನ ಪೆನ್ನು ಪೇಪರ್ ಎತ್ತುಕೊಂಡು ಬರೆಯತೊಡಗಿದ. ಜೀವನದಲ್ಲಿ ಸೋತರೂ ಪರವಾಗಿಲ್ಲ, ಸಾಯಬಾರದು ಎಂದು ನನ್ನ ಹರಿಯದ ಅಮೂಲ್ಯವಾದ 7-8 ವರ್ಷಗಳನ್ನು ಬರೀ ಜಗಳ, ಒಪ್ಪಂದ, ಕೋರ್ಟು, ಕೇಸು ಎಂದು ನನ್ನ ಹೆಂಡತಿಯ ಮನವೊಲಿಸಲು ಕಳೆದೆ. ಆದರೆ ಇಂದು ನಾನು ಪೂರ್ತಿ ಸೋತೆ. ಈ ಸೋಲಿಗಿಂತ ಸಾವೇ ಉತ್ತಮ ಎನ್ನಿಸುತ್ತಿರುವುದರಿಂದ ನಾನು ಸಾವಿನ ದಾರಿ ಹಿಡಿದಿದ್ದೇನೆ. ಕುಮುದ, ನನ್ನ ಕ್ಷಮಿಸಿಬಿಡು. ನಿನ್ನ ಕನಸಿನ ನಾಯಕನಾಗಲು ನಾನು ಲಾಯಕ್ಕಲ್ಲ ಎನಿಸುತ್ತಿದೆ. ನಿನ್ನ ಎಷ್ಟು ದಿನದ ಸ್ನೇಹ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ಬರೆಯುವಷ್ಟರಲ್ಲಿ 2 ಕಣ್ಣ ಹನಿಗಳು ಪೇಪರ್ ಮೇಲೆ ಉದುರಿದವು. ಅವುಗಳನ್ನು ಹರಿಯಲು ಬಿಟ್ಟು ಪೇಪರ್ ಕಟ್ಟರ್ನಿಂದ ಎಡಗೈನ ನೆರೆಗಳನ್ನು ಕತ್ತರಿಸಿಕೊಂಡು ಬೆಡ್ ಮೇಲೆ ಹುರುಳಿದ. ಕುಮುದಾಗೆ ಬೆಳಗ್ಗೆಯಿಂದ ಕಾಲು ನೆಲದ ಮೇಲೆಯೇ ನಿಂತಿರಲಿಲ್ಲ. ಅಂದು ಡೈವರ್ಸ್ ಸಿಗುತ್ತದೆ ಎಂದು ಆದಿತ್ಯ ಹೇಳಿದ್ದರಿಂದ ಆದಿತ್ಯನ ವಿಷಯವನ್ನು ತಮ್ಮನಿಗೆ ಹೇಳಿಬಿಟ್ಟಿದ್ದಳು. ಅವನು ಕೂಡ ನಿನ್ನ ಸಂತೋಷವೇ ನನ್ನ ಸಂತೋಷ ಎಂದು ಒಂದೇ ಮಾತಿನಲ್ಲಿ ಒಪ್ಪಿಕೊಂಡಿದ್ದ. ಆ ಖುಷಿಯನ್ನು ಆದಿತ್ಯನೊಂದಿಗೆ ಹಂಚಿಕೊಳ್ಳಬೇಕೆಂದು ಅರ್ಧ ದಿನದ ರಜೆ ಹಾಕಿ ಕೆಂಪು ಗುಲಾಬಿಯ ಒಂದು ಹೂಗುಚ್ಛ ಮತ್ತು ಸ್ವೀಟ್ಸ್ ಕೊಂಡುಕೊಂಡು ಆದಿತ್ಯನ ಮನೆಗೆ ಬಂದಳು. ಕಾಲಿಂಗ್ ಬೆಲ್ಗೆ ಪ್ರತ್ಯುತ್ತರ ಬಾರದೇ ಇದ್ದಿದ್ದರಿಂದ ಅವನ ಮನೆಯ ಸ್ಪೀರ್ಕಿ ಬ್ಯಾಗಿಂದ ಹುಡುಕಿ ಬಾಗಿಲು ತೆಗೆದು ಒಳಗೆ ಬಂದಳು. ಹಾಲಿನಲ್ಲಿ ನಿಂತು 2 ಸಲ ಆದಿತ್ಯನ ಹೆಸರು ಹಿಡಿದು ಕೂಗಿದರೂ ಉತ್ತರ ಇಲ್ಲ. ಮನೆ ಮೌನದಲ್ಲಿ ಮುಳುಗಿತ್ತು. ಆದಿತ್ಯ ಎಲ್ಲಿ ಹೋದ?
ಎಂದು ಯೋಚಿಸುತ್ತಾ ಅವನ ಹೆಸರು ಹಿಡಿದು ಕೂಗುತ್ತಲೇ ಬೆಡ್ರೂಮಿಗೆ ಹೆಜ್ಜೆ ಇಟ್ಟಳು. ಎದುರಿನ ದೃಶ್ಯ ನೋಡಿ ಕುಮುದಾಳ ಕಾಲುಗಳು ಮರಗಟ್ಟಿ, ಕೈಯಲ್ಲಿನ ವಸ್ತುಗಳೆಲ್ಲ ನೆಲ ಸೇರಿ ಹೂಗುಚ್ಛದ ಗುಲಾಬಿಗಳು ಮಡುಗಟ್ಟಿದ್ದ ರಕ್ತದಲ್ಲಿ ಮುಳುಗಿದವು. ಆದಿತ್ಯನ ಕೈಯಿಂದ ಇನ್ನೂ ರಕ್ತ ಹನಿಹನಿಯಾಗಿ ತೊಟ್ಟಿಕ್ಕುತ್ತಲೇ ಇತ್ತು. ಆದರೆ ಆದಿತ್ಯನ ದೇಹದಲ್ಲಿ ಯಾವ ಚಲನೆಯೂ ಇರಲಿಲ್ಲ. ಏನಾಗಿದೆ ಎಂದು ತಿಳಿಯುವುದಕ್ಕೆ ಕುಮುದಾಗೆ 2 ನಿಮಿಷವೇ ಹಿಡಿದವು. ತಿಳಿದ ತಕ್ಷಣ ಕಣ್ಣೀರಿನ ಪ್ರವಾಹ ಆರಂಭವಾಯಿತು. ಆದರೆ ಅದು ಅಳುತ್ತಾ ಕೂರುವ ಸಮಯವಾಗಿರಲಿಲ್ಲ. ತಕ್ಷಣ ಮೊಬೈಲ್ ತೆಗೆದು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ, ಸಿಕ್ಕ ಬಟ್ಟೆಯನ್ನು ರಕ್ತ ಸೋರುತ್ತಿದ್ದ ಕೈಗೆ ಬಿಗಿಯಾಗಿ ಕಟ್ಟಿ ರಕ್ತಸ್ರಾವ ನಿಲ್ಲಿಸಲು ಪ್ರಯತ್ನಿಸುತ್ತಾ ಎದೆಯ ಮೇಲೆ ಕೈಯಿಟ್ಟಳು. ಆದಿತ್ಯನ ಹೃದಯ ಕ್ಷೀಣವಾಗಿ ಇನ್ನೂ ಒಡೆದುಕೊಳ್ಳುತ್ತಿತ್ತು. ಇನ್ನೂ ಎಲ್ಲವೂ ಮೀರಿಲ್ಲ ಎಂದುಕೊಂಡು ಇಮ್ಮಡಿ ಅವಸರದಿಂದ ಮತ್ತೊಂದು ಬಟ್ಟೆಯನ್ನು ಕಟ್ಟತೊಡಗಿದಳು. 10 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಬಂದು 25 ನಿಮಿಷದಲ್ಲಿ ಆದಿತ್ಯನನ್ನು ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದಳು. ತುಂಡಾಗಿದ್ದ ನರಗಳನ್ನು ಕೂಡಿಸಲು ಒಂದು ಆಪರೇಷನ್ ಮತ್ತು ರಕ್ತದ ಪ್ರಮಾಣ ಸಹಜ ಸ್ಥಿತಿಗೆ ಮರಳಿಸಲು ರಕ್ತದ ಅಗತ್ಯತೆ ಇತ್ತು. ಆಗ ಡಾಕ್ಟರ್, ಇದಕ್ಕೆಲ್ಲ ಅಡ್ವಾನ್ಸ್ 50,000 ಡೆಪಾಸಿಟ್ ಮಾಡಿ, ಆದಿತ್ಯನ ರಕ್ತದ ಗುಂಪಿನ ರಕ್ತವನ್ನು ಆದಷ್ಟು ಬೇಗ ಹೊಂದಿಸಿದರೆ ಅವನನ್ನು ಉಳಿಸಬಹುದು ಎಂದರು. ಕೈಯಲ್ಲಿ ಅಷ್ಟು ಹಣವೂ ಇಲ್ಲದ, ರಕ್ತಕ್ಕಾಗಿ ಓಡಾಡುವ ಮಾನಸಿಕ ತ್ರಾಣವೂ ಇಲ್ಲದ ಕುಮುದಾಗೆ ತಮ್ಮ ನೆನಪಾದ. ಆದಿತ್ಯ ಎದ್ರಾ? ಡಾಕ್ಟರ್ ಡಾಕ್ಟರ್ ಎಂದು ಕೂಗಿದ ಹೆಣ್ಣು ಧ್ವನಿಯೊಂದು ಕೇಳಿ ಅತ್ತ ಕಣ್ಣು ತಿರುಗಿಸಿದ. ಕಣ್ಣಿನ ತುಂಬ ನೀರು ತುಂಬಿಕೊಂಡು ನಿಂತಿದ್ದ ಕುಮುದಾಳ ಮುಖ ಮಸುಕಾಗಿ ಕಾಣಿಸಿತು. ತಾನು ಇನ್ನೂ ಜೀವಂತವಾಗಿರುವುದು ಅರ್ಥವಾಗಿ ಮತ್ತೆ ಕಣ್ಮುಚ್ಚಿದ. ಆದಿತ್ಯ ಮತ್ತೆ ಕಣ್ಣು ಬಿಟ್ಟಾಗ ಅವನ ಸುತ್ತ ಸುಮಾರು 3-4 ಜನ ನಿಂತಿದ್ದು ಗಮನಕ್ಕೆ ಬಂತು. ಮೊದಲು ಯಾವುದೋ ಅಪರಿಚಿತ ಮುಖ ತನ್ನ ಕೈ ಪರೀಕ್ಷಿಸಿ ಕಣ್ಣಿನಲ್ಲಿ ಟಾರ್ಚ್ ಬಿಟ್ಟು ನೋಡಿ, ಈಸ್ ಔಟ್ ಆಫ್ ಡೇಂಜರ್ ನಾವು ಎಂದು ಯಾರಿಗೋ ಹೇಳಿ, ಅಲೋ ಆದಿತ್ಯ, ಏನ್ ಅನ್ನಿಸ್ತಿದೆ? ಕೈಯಲ್ಲಿ ನೋವಿದೆಯಾ ಎಂದರು. ನೋ, ಆಮ್ ಫೈನ್. ಆದಿತ್ಯ ಕಷ್ಟಪಟ್ಟು ಧ್ವನಿ ಹೊರಡಿಸಿದ. ಆದಿತ್ಯನಿಗೆ ಎಚ್ಚರ ಆಗಿ 4 ದಿನದ ನಂತರ ಲಾಯರ್ ಲಲಿತಾ ಮತ್ತು ಇನ್ನೊಬ್ಬ ಯುವಕ ಆಸ್ಪತ್ರೆಗೆ ಬಂದರು. ಆದಿತ್ಯನೊಂದಿಗೆ ಸಣ್ಣ ದನಿಯಲ್ಲಿ ಏನೋ ಮಾತನಾಡುತ್ತಿದ್ದ ಕುಮುದ ಬಂದವರನ್ನು ಆಹ್ವಾನಿಸಿದಳು. ಹೇಗಿದ್ದೀರಿ ಆದಿತ್ಯ? ಲಲಿತಾ ನಗುಮುಖದಿಂದ ಪ್ರಶ್ನಿಸಿದರು. ಚೆನ್ನಾಗಿದ್ದೀನಿ ಮೇಡಮ್. ಇವರು ಯಾಕೆ ಬಂದರು ಎಂದು ಅಚ್ಚರಿಯಿಂದ ನೋಡುತ್ತಾ ಹೇಳಿದ. ಅಲೋ ಆದಿತ್ಯ, ಈಗ ನೀವು ಸೌಖ್ಯವಾಗಿದ್ದೀರಿ ಅನ್ಕೋತೀನಿ. ನಾನು ಕುಮುದಾರವರ ತಮ್ಮ ಪವನ್ ಎಂದು ಬಂದಿದ್ದ ಯುವಕ ತನ್ನ ಪರಿಚಯ ಮಾಡಿಕೊಂಡ. ಕುಮುದ ಹೌದು ಎನ್ನುವಂತೆ ತಲೆಯಾಡಿಸಿದಳು. ಆದಿತ್ಯ, ನೀವು ದುಡುಕಿ ಒಂದು ದೊಡ್ಡ ತಪ್ಪು ನಿರ್ಧಾರ ತಗೊಂಡ್ಬಿಟ್ರಿ. ಆರಾಧ್ಯ ನಿಮಗೆ ಕೊಟ್ಟ ತೊಂದರೆ ಏನೂ ಕಡಿಮೆಯಲ್ಲವಾದರೂ ನಿಮ್ಮನ್ನು ಇಷ್ಟು ಆಳವಾಗಿ ಪ್ರೀತಿಸುವ ಕುಮುದಾರವರ ಬಗ್ಗೆಯೂ ಒಮ್ಮೆ ಯೋಚಿಸಬೇಕಿತ್ತು. ಎನಿವೆ, ಆಗಿದ್ದು ಬಿಟ್ಟು ಈಗ ನಾವು ಬಂದಿರೋ ವಿಷಯ ಏನಂದ್ರೆ, ನೀವು ಯಾವಾಗ ಬೇಕಾದರೂ ಕುಮುದಾಳನ್ನು ಮದುವೆ ಮಾಡ್ಕೋಬೋದು. ಅದಕ್ಕಿದ್ದ ಕಾನೂನಿನ ಅಡ್ಡಿಗಳೆಲ್ಲ ನಾನು ಪವನ್ ರವರ ಸಹಾಯದಿಂದ ಗೆದ್ದು ಬಿಟ್ಟಿದ್ದೇನೆ. ದೀರ್ಘವಾಗಿ ಮಾತಾಡಿದ ಲಾಯರ್ ಉಸಿರೆಳೆದುಕೊಂಡರು. ಅಂದ್ರೆ ಆರಾಧ್ಯ ಡೈವರ್ಸ್ ಕೊಟ್ಲಾ? ಆದಿತ್ಯ ಆಶ್ಚರ್ಯ ಆನಂದದಿಂದ ಕೇಳಿದ. ನೋ, ನಿಮ್ಗೆ ಡೈವರ್ಸ್ ಅಗತ್ಯವೇ ಇಲ್ಲ. ಯಾಕಂದ್ರೆ ನಿಮ್ಮ ಮದುವೆ ಆಗುವ 4 ತಿಂಗಳ ಮೊದಲೇ ಆರಾಧ್ಯ ಬೇರೊಬ್ಬನೊಂದಿಗೆ ಪವನ್ ರವರು ಹೀಗೆ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡುತ್ತಿರುವ ಏರಿಯಾ ವ್ಯಾಪ್ತಿಯಲ್ಲಿಯೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ಅದಕ್ಕೆ ಡೈವರ್ಸ್ ಪಡೆಯದೆ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ರಿಂದ ನಿಮ್ಮ ಮದುವೆ ಅನೂರ್ಜಿತ ಅಂತ ಕೋರ್ಟ್ ಆರ್ಡರ್ ಮಾಡುತ್ತೆ. ನೀವು ಕೊಟ್ಟ 10 ಲಕ್ಷ ಹೋದ್ರೂ ನಿಮ್ಗೆ ಆರಾಧ್ಯಳ ಕಾಟ ತಪ್ಪಿತು. ಹಾ, ಬರೀ 15 ದಿನಗಳಲ್ಲಿ ಈ ಎಲ್ಲ ಬದಲಾವಣೆ ಆಗೋದಕ್ಕೆ ಈ ಪವನ್ ರವರು ತುಂಬಾ ಮುಖ್ಯ ಕಾರಣ. ನಿಮ್ಮ ಬಾವಿ ಬಾಮೈದನಿಗೆ ಥ್ಯಾಂಕ್ಸ್ ಹೇಳೋದು ಮರಿಬೇಡಿ. ಪೂರ್ತಿ ಹುಷಾರಾಗಿ ಬೇಗ ಮದುವೆ ಊಟ ಹಾಕ್ಸಿ. ಮದುವೆಗೆ ಹೇಳಿದ್ರೆ ಖಂಡಿತ ಬರ್ತೀನಿ ಎಂದ ಲಾಯರ್ ಕುಮುದ ಮತ್ತು ಪವನ್ಗೆ ವಿದಾಯ ಹೇಳಿ ಆದಿತ್ಯನ ಥ್ಯಾಂಕ್ಸ್ಗೂ ಕಾಯದೆ ಹೋಗಿಬಿಟ್ಟರು. ಥ್ಯಾಂಕ್ಸ್ ಪವನ್. ಆದಿತ್ಯನ ಗಂಟಲು ತುಂಬಿ ಬಂದಿತ್ತು. ನೋ, ನೀವು ಅದನ್ನ ಅಕ್ಕನಿಗೆ ಹೇಳಬೇಕು. ನಾನು ಇದನ್ನೆಲ್ಲ ನನ್ನ ಅಕ್ಕನ ಖುಷಿಗಾಗಿ ಮಾಡಿದ್ರೆ ಆಕೆ ಅದನ್ನ ನಿಮ್ಮ ಪ್ರೀತಿಗಾಗಿ ಮಾಡಿದ್ದಾಳೆ. ನನ್ನ ಚಿಕ್ಕಂದಿನಿಂದಲೂ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಕಾಯ್ದಿರುವ ಅಕ್ಕ ನಿಮ್ಮೊಂದಿಗೆ ಸಂತೋಷವಾಗಿರ್ತಾಳೆ ಅಂತ ಅಂದುಕೊಂಡಿದ್ದೇನೆ. ಆ ಭರವಸೆ ಸುಳ್ಳು ಮಾಡಬೇಡಿ ಎಂದ ಪವನ್ ಎದ್ದು ಹೊರಹೋದ. ಕುಮುದ, ನೀವು ಸ್ತ್ರೀಯರು ಕಾನೂನುಗಳನ್ನ ಗಂಡನಿಗೆ ಕಾಟ ಕೊಡಲು ಬಳಸದೆ ಕಾಟ ಕೊಡುವ ಗಂಡನಿಗೆ ಬುದ್ಧಿ ಕಲಿಸಲು ಬಳಸಿದರೆ ಒಳ್ಳೆಯದಲ್ವಾ ಎಂದ. ಆದಿತ್ಯನ ಕಣ್ಣಿಂದ 2 ಹನಿ ಉದುರಿದವು. ತಾನೂ ಒಬ್ಬಳು ಸ್ತ್ರೀಯಾಗಿದ್ದರೂ ಅದೊಂದೇ ಕಾರಣಕ್ಕೆ ಆರಾಧ್ಯಳನ್ನು ಬೆಂಬಲಿಸುವುದು ನೈತಿಕತೆ ಅಲ್ಲ ಎಂದು ಗೊತ್ತಿದ್ದ ಕುಮುದ ಮೌನವಾಗಿ ಅವನ ಕೈ ಹಿಡಿದುಕೊಂಡಳು. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.